ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ सूत्रभाष्यकृतौ वन्दे भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं कृष्णं वन्दे जगद्गुरुम्। ಹರಿ ಓಂ. ವಿಭೂತಿ ಯೋಗದ ಚಿಂತನೆಯಲ್ಲಿ ಇದ್ದೇವೆ. ನಾವು ಶ್ಲೋಕ ಸಂಖ್ಯೆ 26ರಲ್ಲಿ ನಾವು ನೋಡ್ತಾ ಇದ್ದೆವು. ಅಶ್ವತ್ಥಃ ಸರ್ವವೃಕ್ಷಾಣಾಂ ದೇವರ್ಷೀಣಾಂಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ಈ ಶ್ಲೋಕದಲ್ಲಿ ಎಲ್ಲ ವೃಕ್ಷಗಳಲ್ಲಿ ನಾನು ಅಶ್ವತ್ಥ ಎಂಬುದಾಗಿ ಹೇಳಿದ್ದನು. ವಿಷ್ಣು ತತ್ವ ಅನ್ನುವಂಥದ್ದು ಅಶ್ವತ್ಥದಲ್ಲಿ ವಿಶೇಷವಾಗಿ ಕಂಡು ಬರ್ತಕ್ಕಂಥದ್ದು. ಆದ್ದರಿಂದ ಅಶ್ವತ್ಥದ ಪ್ರದಕ್ಷಿಣೆ, ನಮಸ್ಕಾರ, ಅಶ್ವತ್ಥ ಉಪನಯನ ಮುಂತಾದ ವ್ಯವಸ್ಥೆ ನಮ್ಮ ಪರಂಪರೆಯಲ್ಲಿ ನಾವು ಕಾಣುತ್ತೇವೆ. ಹಾಗೆ ದೇವರ್ಷೀಣಾಂಚ ನಾರದ, ದೇವರ್ಷಿಗಳಲ್ಲಿ ನಾನು ನಾರದನು ಎಂಬುದಾಗಿ ಭಗವಂತ ಹೇಳ್ತಾ ಇದ್ದಾನೆ. ಇನ್ನು ಮುಂದೆ ಗಂಧರ್ವಾಣಾಂ ಚಿತ್ರರಥ, ಗಂಧರ್ವರಲ್ಲಿ ನಾನು ಚಿತ್ರರಥ ಎಂಬುದಾಗಿ ಹೇಳ್ತಾ ಇದ್ದಾನೆ. ಗಂಧರ್ವರು ಅಂತ ಹೇಳಿದ್ರೆ ದೇವತೆಗಳ ಒಂದು ವರ್ಗ. ಅವು ಕೂಡ ಪುಣ್ಯಾತಿಶಯದಿಂದ ಪಡೆದುಕೊಂಡಂತಹ ಯೋನಿ. ವಿಶೇಷವಾಗಿ ಕಲಾ ಪ್ರಕಾರಗಳೇನಿದೆ ಅದರಲ್ಲಿ ನಿಪುಣರವರು. ಸಂಗೀತ, ಸಾಹಿತ್ಯ, ನೃತ್ಯ, ಕಲೆ, ಚಿತ್ರಕಲೆ, ವಾದನ, ಬೇರೆ ಬೇರೆ ಸಂಗೀತದ ವಾದನಗಳು, ಶಿಲ್ಪ, ಈ ರೀತಿ ಕಲಾ ಪ್ರಕಾರಗಳೇನಿದೆ ಆ ಕಲಾ ಪ್ರಕಾರಗಳಲ್ಲಿ ನೈಪುಣ್ಯತೆಯನ್ನು ಪಡೆದವರು, ಅದರಲ್ಲಿಯೇ ರಮಿಸುವವರು, ಆನಂದವಾಗಿರುವವರು. ಅಂಥದ್ದೊಂದು ಲೋಕ ಇದೆ, ಗಂಧರ್ವ ಲೋಕ ಅಂತ. ನಮ್ಮ ತೈತ್ತರೀಯ ಉಪನಿಷತ್ತಿನ ಬ್ರಹ್ಮಾನಂದ ಮೀಮಾಂಸೆಯಲ್ಲಿ 2 ರೀತಿಯ ಗಂಧರ್ವರ ಬಗ್ಗೆ ಬರುತ್ತೆ. ದೇವಗಂಧರ್ವ, ಮನುಷ್ಯ ಗಂಧರ್ವ ಅಂತ. ಮನುಷ್ಯ ಗಂಧರ್ವ ಅನ್ನೋದು ದೇವಗಂಧರ್ವ ಲೋಕಕ್ಕಿಂತ ಕೆಳಮಟ್ಟದ್ದು. ಆ ಲೋಕ ಬೇರೆ ಇಲ್ಲದೆ ಇರ್ಬೋದು. ದೇವಗಂಧರ್ವರು ಮನುಷ್ಯ ಗಂಧರ್ವರಿಗಿಂತ ಹೆಚ್ಚಿನವರು ಅಂತ. ಈ ಮನುಷ್ಯ ಗಂಧರ್ವ ಅಂತ ಹೇಳಿದ್ರೆ ಮನುಷ್ಯರಾಗಿದ್ದುಕೊಂಡು ಕರ್ಮ ಮತ್ತು ಉಪಾಸನೆಯ ಬಲದಿಂದ ಆ ಗಂಧರ್ವ ಲೋಕವನ್ನ ಪ್ರಾಪ್ತಿ ಮಾಡಿಕೊಂಡವರು. ಉಪಾಸನೆಯಲ್ಲಿ ಸಂಕಲ್ಪವೇ ಅದು. ಗಂಧರ್ವ ಲೋಕಕ್ಕೆ ಹೋಗಿ ನೃತ್ಯ, ಗೀತ, ವಾದ್ಯ ಮುಂತಾದಂತಹ ಕಲಾ ಪ್ರಕಾರಗಳಲ್ಲಿ ನಾನು ರಮಿಸೋನಾಗ್ಲಿ ಅಂತ ಸಂಕಲ್ಪ ಮಾಡಿಯೇ ಕರ್ಮ ಉಪಾಸನೆ ಮಾಡಿರ್ತಾರೆ. ಅಂಥವರು ಹಾಗೆ ವಿಶೇಷವಾಗಿ ಪುಣ್ಯವನ್ನ ಪ್ರಾಪ್ತಿ ಮಾಡಿಕೊಂಡು ಆ ಪುಣ್ಯದ ಬಲದಿಂದ ಗಂಧರ್ವ ಲೋಕದಲ್ಲಿ ಜನ್ಮವನ್ನು ಪಡೀತಾರೆ. ಅಂಥವರಿಗೆ ಮನುಷ್ಯ ಗಂಧರ್ವರು ಅಂತ ಹೇಳ್ತಾರೆ. ಇನ್ನೊಂದು ದೇವಗಂಧರ್ವರು ಅಂತ. ಅವರು ಈ ಕಲ್ಪದ ಆರಂಭದಲ್ಲಿಯೇ ಭಗವಂತನ ಆದೇಶದಂತೆ ಕಲ್ಪದ ಆರಂಭದಲ್ಲಿಯೇ ಅವರು ಹುಟ್ಟಿರ್ತಾರೆ. ಅಂದ್ರೆ ಮನುಷ್ಯರಾಗಿ ದೇವತೆಗಳಾದದ್ದಲ್ಲ,
ಕಲ್ಪದ ಆರಂಭದಲ್ಲಿಯೇ ಆದವರು, ಬಹುಶಃ ಹಿಂದಿನ ಕಲ್ಪದ ಸಂದರ್ಭದಲ್ಲಿ ಸಾಕಷ್ಟು ಪುಣ್ಯವನ್ನ ಮಾಡಿರಬಹುದು. ಅಂಥವರನ್ನ ದೇವಗಂಧರ್ವರು ಎಂಬುದಾಗಿ ಹೇಳ್ತಾರೆ. ಅವರು ಅತ್ಯಂತ ಸುಂದರವಾದಂತಹ ರೂಪವುಳ್ಳವರಾಗಿರ್ತಾರೆ. ಅದರ ಬಗ್ಗೆ ಸ್ವಾಮೀಜಿಯವರ ಗ್ರಂಥ ನಾನು ಹೇಳಿದೆ ಗೀತಾಂತರಂಗದಲ್ಲಿ ಒಂದು ವಿವರಣೆ ಇದೆ. ಈ ದೇವಗಂಧರ್ವದರಲ್ಲಿಯೇ ಮತ್ತೆರಡು ಪ್ರಭೇದ ಇರ್ತದಂತ. ಬ್ರಹ್ಮಮಾನಸ ಪುತ್ರರಾದಂತಹ ಕಶ್ಯಪ ಮಹರ್ಷಿಗಳ ಮುನಿ ಮತ್ತು ಪ್ರಾಧ ಎಂಬಂತಹ ಇಬ್ಬರ ಪತ್ನಿಯರಿಂದ ಈ ಎರಡು ಪ್ರಭೇದಗಳಾಯ್ತು ಅಂತ. ಮುನಿ ಎಂಬ ಪತ್ನಿಯ ಮಕ್ಕಳಿಗೆ ಮೌನೇಯರು ಅಂತ ಹೇಳ್ತಾರೆ, ಪ್ರಾಧ ಎಂಬ ಪತ್ನಿಯ ಮಕ್ಕಳಿಗೆ ಪ್ರಾಧೇಯರು ಅಂತ. ಇವರಿಬ್ರು ಗಂಧರ್ವರೇ, ದೇವಗಂಧರ್ವರೇ ಅವರು. ಪ್ರಕೃತ ಗೀತಾ ಶ್ಲೋಕದಲ್ಲಿ ಹೇಳಲ್ಪಟ್ಟ ಚಿತ್ರರಥನೆಂಬ ಗಂಧರ್ವನು ಮುನಿ ಎಂಬ ಪತ್ನಿಯ ಮಕ್ಕಳಲ್ಲಿ ಒಬ್ಬ, ಮೌನೇಯನವನು ಅಂತ. ಅಂದ್ರೆ ಕಶ್ಯಪ ಮಹರ್ಷಿಗಳು ಮತ್ತು ಮುನಿ ಎಂಬ ಪತ್ನಿಯಿಂದ ಹುಟ್ಟಿದವರು. ಈಗ ನಡೆಯುತ್ತಿರುವ ಶ್ವೇತವರಾಹ ಕಲ್ಪದ ಆರಂಭದಲ್ಲೇ ಕಶ್ಯಪರ ಮಗನಾಗಿ ಹುಟ್ಟಿದ್ದರಿಂದ ಇವನು ದೇವಗಂಧರ್ವನು. ಅವ್ರ ಹೆಸರನ್ನು ಕೊಟ್ಟಿದ್ದಾರೆ. ಆ ಮೌನೇಯರ ಹೆಸರು ಭೀಮಸೇನ, ಉಗ್ರಸೇನ, ಸುಪರ್ಣ, ವರುಣ, ಗೋಪತಿ, ಧೃತರಾಷ್ಟ್ರ, ಸೂರ್ಯವರ್ಚ, ಸತ್ಯವಾಕ್, ಅರ್ಕಪರ್ಣ, ಪ್ರಯುತ, ಭೀಮ, ಚಿತ್ರರಥ, ಶಾಲಿಶಿರ, ಪರ್ಜನ್ಯ, ಕಲಿ ಮತ್ತು ನಾರದ ಎಂಬ. ಈ ನಾರದ ಬಹುಶಃ ಬೇರೆ ಇರಬಹುದು, ಗಂಧರ್ವ ನಾರದ. ಈ 16 ಮಂದಿ ದೇವಗಂಧರ್ವರು. ಹಾಗೆ ಮೌನೇಯರ ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ಅವರು 14 ಮಂದಿ ಇದ್ದಾರೆ. ಅದರಲ್ಲಿ ಮೌನೇಯರಲ್ಲಿ ಚೆನ್ನಾಗಿದೆ ಹೆಸರು. ಅತಿಬಾಹು, ಹಾಹಾ ಹೂಹು, ತುಂಬುರು ಅಂತ. ಹಾಹಾ ಹೂಹು ಅನ್ನೋದು ಅವ್ರ ಹೆಸರು. ಹಾಗೆ ಬಹುಶಃ ತುಂಬಾ ಹಾಹಾ ಹೂಹು ಖುಷಿಯಾದಾಗ ಆ ರೀತಿ ಹೇಳ್ತಾರೆ ಕಾಣಿಸುತ್ತೆ, ಆ ಹೆಸರು ಬಂದಿದೆ. ಸೊ ಈ ಎಲ್ಲ ಗಂಧರ್ವರಲ್ಲಿ ಅಂದ್ರೆ ಮೌನೇಯರು ಮತ್ತು ಪ್ರಾಧೇಯರಲ್ಲಿ ವಿಶೇಷವಾದವನು ಇವನು. ಯಾರು? ಚಿತ್ರರಥ ಅಂತ. ಚಿತ್ರರಥ ಎಂಬ ಗಂಧರ್ವ. ಈತನ ಹೆಸರು ಮಹಾಭಾರತದಲ್ಲಿ ಕೂಡ ಉಲ್ಲೇಖವಾಗಿದೆ. ಇವನು ನೋಡ್ಲಿಕ್ಕೆ ಅತ್ಯಂತ ಸುಂದರನು ಮತ್ತು ತುಂಬಾ ಸುಂದರವಾಗಿ ಹಾಡನ್ನ ಹೇಳ್ತಾನಂತ. ತುಂಬಾ ಚೆನ್ನಾಗಿ ಸಂಗೀತವನ್ನ ತಿಳಿದಿದ್ದನು, ಹಾಡಬಲ್ಲನು ಅಂತ. ಆದ್ರೆ ನಾವು ಹೇಳ್ತೇವಲ್ಲ, ಗಾನ ಗಂಧರ್ವ ಎಂಬ ಹೆಸರು ಕೂಡ ಚೆನ್ನಾಗಿ ಹಾಡು ಹೇಳುವವರಿಗೆ ಕೊಡೋದುಂಟು. ಆ ರೀತಿ ಗಂಧರ್ವರಲ್ಲಿ ಚಿತ್ರರಥನು ಭಗವಂತನ ವಿಭೂತಿ ಎಂಬುದಾಗಿ. ಅವನು ಅವರಲ್ಲಿ ಎದ್ದು ಕಾಣುವವನು, ವಿಶೇಷ ಗುಣವುಳ್ಳವನು ಎಂಬುದಾಗಿ ಭಗವಂತ ಹೇಳ್ತಾ ಇದ್ದಾನೆ. ಇನ್ನು ಮುಂದಿನ ವಿಭೂತಿ ಸಿದ್ಧಾನಾಂ ಕಪಿಲೋ ಮುನಿ. ಸಿದ್ಧರಲ್ಲಿ ನಾನು ಕಪಿಲ ಮುನಿ ಎಂಬುದಾಗಿ ಹೇಳ್ತಾನೆ. ಸಿದ್ಧರು ಅಂದ್ರೇನು? ಸಾಧನೆಯನ್ನ ಮಾಡಿ ಅದರಲ್ಲಿ ಅಂತಿಮ ಘಟ್ಟವನ್ನು ತಲುಪಿದವರು, ಅದರಲ್ಲಿ ಪರಿಪಕ್ವತೆಯನ್ನ ಪಡೆದವರು, ಅವರಿಗೆ ಸಿದ್ಧರು ಅಂತ ಹೇಳ್ತಾರೆ. ಈಗ ಸಿದ್ಧಿಗಳಲ್ಲಿ ಅನೇಕ ಸಿದ್ಧಿ ಇದೆ. ಪರಿಪೂರ್ಣತೆ, ಪರಿಪಕ್ವತೆ, ಮಾಸ್ಟ್ರಿ ಅಂತ ಹೇಳ್ತೇವಲ್ಲ ಹಾಗೆ. ಅಡಿಗೆಯಲ್ಲಿ ಚೆನ್ನಾಗಿ ಮಾಸ್ಟರ್ ಇದ್ರೆ ಪಾಕಸಿದ್ಧಿ ಅಂತ ಹೇಳ್ತಾರೆ. ಅವ್ರು ಏನ್ ಅಡಿಗೆ ಮಾಡಿದ್ರು ರುಚಿ ಆಗ್ತದೆ. ನೀರಿಗೆ ಒಗ್ಗರಣೆ ಹಾಕಿದ್ರು ರುಚಿ ಆಗ್ತದೆ, ಕಾಣಿಸ್ತದೆ. ಹಾಗೆ ಕಲೆಯಲ್ಲೂ ಸಿದ್ಧಿಗಳಿದೆ. ವಾಕ್ಸಿದ್ಧಿ ಅಂತ, ಅವರು ಏನು ಮಾತನಾಡಿದ್ರು ಕೂಡ ಆಕರ್ಷಣೀಯವಾಗ್ತದೆ, ಜನರಿಗೆ ಮನಸ್ಸಿಗೆ ಮುಟ್ಟುತ್ತದೆ, ಅಥವಾ ಅವ್ರು ಹೇಳಿದ್ದು ನಡೀತದೆ. ಈ ಪ್ರಕಾರ ವಾಕ್ಸಿದ್ಧಿ. ಹೀಗೆ ಸಿದ್ಧಿ ಅಂದ್ರೆ ಯಾವುದೋ ಒಂದು ಸಾಧನಾ ಕ್ಷೇತ್ರದಲ್ಲಿ ಪರಿಣಿತಿಯನ್ನ, ಪರಿಪೂರ್ಣತೆಯನ್ನ ಪಡೆದವರು ಅಂತ ಅರ್ಥ. ಅದು ಅತೀಂದ್ರಿಯ ಸಾಮರ್ಥ್ಯವೂ ಇರಬಹುದು. ಪತಂಜಲಿ ಯೋಗಸೂತ್ರದಲ್ಲಿ ಈ ಮಿರಾಕ್ಯುಲಸ್ ಪವರ್ಸ್ ಅಂತ ಏನ್ ಹೇಳ್ತಾರೆ, ಅತೀಂದ್ರಿಯ ಸಾಮರ್ಥ್ಯದ ಬಗ್ಗೆ, ಅದನ್ನ ಪ್ರಾಪ್ತಿ ಮಾಡಿಕೊಳ್ಳೋದ್ರ ಬಗ್ಗೆ ವಿವರಣೆ ಇದೆ. ವಿಭೂತಿ ಪಾದ ಅಂತ 3ನೇ ಪಾದದಲ್ಲಿ ಯಾವ್ಯಾವ ಸಿದ್ಧಿಯನ್ನ ನಾವು ಪಡ್ಕೊಳ್ಳೋಕೆ ಏನೇನು ಸಾಧನೆ ಮಾಡೋದು. ಸಂಯಮ ಅಂತ ಹೇಳ್ತಾರೆ, ಫೋಕಸಿಂಗ್, ಏಕಾಗ್ರತೆ ಮಾಡೋದು ಅಂತ. ಯಾವ ವಸ್ತುವಿನಲ್ಲಿ ಏಕಾಗ್ರತೆ ಮಾಡಿದ್ರೆ ಯಾವ ಸಿದ್ಧಿ ಸಿಗ್ತದೆ ನಮಗೆ, ಅದನ್ನು ಕೂಡ ವಿವರಣೆ ಕೊಟ್ಟಿದ್ದಾರೆ. ನಮ್ಮ ಪುರಾಣಗಳಲ್ಲಿ, ಕಾವ್ಯಗಳಲ್ಲಿ ಈ ರೀತಿ ಸಿದ್ಧ ಪುರುಷರ ಮಹಿಮೆಗಳೆಲ್ಲ ನಾವು ನೋಡ್ತೇವೆ. ಆಕಾಶ ಗಮನ ಮಾಡತಕ್ಕಂತಹ ಸಾಮರ್ಥ್ಯ,
ಅಣಿಮಾದಿ ಸಿದ್ಧಿಗಳು, ಹನುಮಂತನ ಚರಿತ್ರೆ ನೋಡಿದಾಗ ಗೊತ್ತಾಗ್ತದೆ. ಅತ್ಯಂತ ಸಣ್ಣ ರೂಪ ತಾಳುವ ಸಾಮರ್ಥ್ಯ ಇದೆ, ಅತ್ಯಂತ ಬೃಹದಾಕಾರವನ್ನು ತಾಳುವ ಸಾಮರ್ಥ್ಯ ಇದೆ, ಹಗುರ ಆಗವಲ್ಲ, ಭಾರ ಆಗವಲ್ಲ. ಹಾಗೆ ಈ ಅತೀಂದ್ರಿಯ ಸಾಮರ್ಥ್ಯ ಅಂತ ಏನಿದೆ, ಪವಾಡ ಮಾಡುವಂತ ಸಾಮರ್ಥ್ಯ ಏನಿದೆ, ಅದನ್ನು ಸಿದ್ಧಿ ಎಂಬುದಾಗಿ ಹೇಳ್ತಾರೆ. ಎಷ್ಟೋ ಜನರ ಮನಸ್ಸಿನಲ್ಲಿ ಅಧ್ಯಾತ್ಮ ಸಾಧಕರು ಕೂಡ ಸಿದ್ಧ ಪುರುಷರು ಅಂತ ಒಂದು ಅರ್ಥ ಇದೆ. ಹೌದು, ಅಧ್ಯಾತ್ಮ ಸಾಧನೆಯಲ್ಲೂ ಸಿದ್ಧಿ ಅಂತಿದೆ. ಯಾವುದು? ಮೋಕ್ಷ ಅನ್ನುವಂತಹ ಸಿದ್ಧಿ. ಆದ್ರೆ ಆ ಮೋಕ್ಷ ಎನ್ನುವ ಸಿದ್ಧಿಗೂ ಈ ಇಂದ್ರಿಯಾತೀತವಾದಂತಹ ಸಾಮರ್ಥ್ಯಕ್ಕೂ ಯಾವುದೇ ಸಂಬಂಧ ಇಲ್ಲ. ಮೋಕ್ಷ ಪಡೆದಂತಹ ಜೀವನ್ಮುಕ್ತ ಸಂತನೊಬ್ಬ ಈ ಸಿದ್ಧಿಗಳನ್ನು ಪಡೆದಿರ್ಬೇಕು ಅಂತ ಈ ನಿಯಮಗಳಿಲ್ಲ. ಆದ್ರಿಂದ 4 ರೀತಿಯ ಜನರನ್ನ ಒಬ್ಬ ಸ್ವಾಮಿಗಳೊಬ್ರು ಹೇಳ್ತಾ ಇದ್ರು. ಒಂದು, ಸಿದ್ಧ ಪುರುಷರು ಹೌದು, ಬ್ರಹ್ಮಜ್ಞಾನಿಗಳು ಹೌದು. ಸಿದ್ಧಿನೂ ಇದೆ, ಬ್ರಹ್ಮಜ್ಞಾನವೂ ಇದೆ. ಎರಡನೇ ವರ್ಗ ಸಿದ್ಧಿ ಇಲ್ಲ, ಬ್ರಹ್ಮಜ್ಞಾನ ಇದೆ. ಬ್ರಹ್ಮನಿಷ್ಠರು, ಆದ್ರೆ ಯಾವುದೇ ಪವಾಡ ಅವರ ಹತ್ರ ಸಾಧ್ಯ ಇಲ್ಲ. ಮೂರನೇ ವರ್ಗ ಏನಂದ್ರೆ ಬ್ರಹ್ಮಜ್ಞಾನ ಇಲ್ಲ, ಆದ್ರೆ ಪವಾಡ ಇದೆ, ಸಿದ್ಧಿ ಇದೆ. ಇದು ಹೇಗೆಂದ್ರೆ ಆ ಸಿದ್ಧಿಗಾಗಿಯೇ ಅವರು ತಪಸ್ಸನ್ನ ಮಾಡಿರ್ತಾರೆ, ಸಿದ್ಧಿಯನ್ನು ಪಡೆಯುವುದಕ್ಕಾಗಿಯೇ ವಿಶೇಷ ಧ್ಯಾನಾದಿಗಳನ್ನು ಮಾಡಿರ್ತಾರೆ. ಅವಾಗ ಸಿದ್ಧಿ ಬಂದಿರ್ತದೆ. ಅವರು ಕೈಯನ್ನ ಗಾಳಿಯಲ್ಲಿ ಬೀಸಿ ಯಾವುದೋ ಒಂದು ವಸ್ತುವನ್ನು ತಂದು ಕೊಡಬಲ್ಲರು, ಹಾಗೆ ಭೂತ ಭವಿಷ್ಯ ವರ್ತಮಾನವನ್ನು ಹೇಳಬಲ್ಲರು. ನಾವು ಅವ್ರ ಎದುರಿಗೆ ಹೋಗುವ ತಕ್ಷಣ ನಮ್ಮ ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳಬಲ್ರು. ನಮ್ಮ ಅಪ್ಪ ಯಾರು, ಅಮ್ಮ ಯಾರು, ಅಜ್ಜ ಯಾರು, ನಾವೇನು ವೃತ್ತಿ ಮಾಡ್ತಾ ಇದ್ದೇವೆ ಅದನ್ನೆಲ್ಲ ಹೇಳಬಲ್ರು. ಹಾಗೆ ಅಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಆದ್ರೆ ಬ್ರಹ್ಮಜ್ಞಾನ ಇರೋಲ್ಲ, ಅಂಥವ್ರು ಇದ್ದಾರೆ. 4ನೇ ಕೆಟಗರಿ ಏನಪ್ಪಾ ಅಂದ್ರೆ ಸಿದ್ಧಿಯೂ ಇಲ್ಲ, ಬ್ರಹ್ಮಜ್ಞಾನವೂ ಇಲ್ಲ, ನಮ್ಮಂಥವ್ರು. ಆ ರೀತಿ 4 ಕೆಟಗರಿ ಜನ ಇರ್ತಾರೆ. ಅದ್ರಲ್ಲಿ ನಾವು ಯಾರನ್ನ ಆಶ್ರಯಿಸಬೇಕು ಅಂದ್ರೆ, ಯಾರಿಗೆ ಸಿದ್ಧಿಯೂ ಇದೆಯೋ ಬ್ರಹ್ಮಜ್ಞಾನವೂ ಇದೆಯೋ ಅಂಥವ್ರನ್ನ ಆಶ್ರಯಿಸಬಹುದು. ಅಥವಾ ಸಿದ್ಧಿ ಇಲ್ಲ, ಬ್ರಹ್ಮಜ್ಞಾನವಿದೆ, ಅಂದ್ರೆ ಜೀವನ್ ಮುಕ್ತರಾಗಿದ್ದಾರೆ, ಅದ್ರ ಸಿದ್ಧಿಗಳಿಲ್ಲ, ಅಂಥವ್ರನ್ನ ಆಶ್ರಯಿಸಬಹುದು. ಈಗ ನಾವು ಜೀವನ್ ಮುಕ್ತರ ಚರಿತ್ರೆಯಲ್ಲಿ ನೋಡ್ತೇವೆ. ಶ್ರೀಧರ ಸ್ವಾಮಿಗಳಂತಹ ಮಹಾತ್ಮರು ಜೀವನ್ಮುಕ್ತರು ಆಗಿದ್ರು, ಪವಾಡ ಪುರುಷರು ಆಗಿದ್ರು. ಚಂದ್ರಶೇಖರ ಭಾರತಿ ಸ್ವಾಮಿಗಳು, ಸದಾಶಿವ ಬ್ರಹ್ಮೇಂದ್ರ ಅವ್ರ ಚರಿತ್ರೆಯಲ್ಲೆಲ್ಲ ನಮಗೆ ವಿಶೇಷ ಪವಾಡಗಳನ್ನು ತೋರಿಸಿದ್ ಕಾಣುತ್ತೆ. ರಮಣ ಮಹರ್ಷಿಗಳ ಚರಿತ್ರೆಯಲ್ಲಿ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಕಾಣುತ್ತೆ ಬಿಟ್ರೆ, ಅವರು ವಿಶೇಷವಾಗಿ ಆತ್ಮಜ್ಞಾನವನ್ನು ಬೋಧಿಸ್ತಾ ಇದ್ರು. ಆದ್ರಿಂದ ಈ ರೀತಿಯ ಸಂತರು ನಮಗೆ ಸಿಗ್ತಾರೆ. ಆದ್ರೆ ಕೇವಲ ಸಿದ್ಧಿಯನ್ನು ಪಡೆದು ಆತ್ಮಜ್ಞಾನವಿಲ್ಲದವರು ಲೌಕಿಕ ಕಷ್ಟ ಪರಿಹಾರಕ್ಕಾಗಿ ಅವರನ್ನು ಆಶ್ರಯಿಸಬಹುದೇ ಹೊರತು ಆತ್ಮಜ್ಞಾನಕ್ಕಾಗಿ ಅವರನ್ನು ಆಶ್ರಯಿಸೋ ಹಾಗಿಲ್ಲ. ಯಾಕಂದ್ರೆ ಅವರಿಗೆ ಅದು ಇರುವುದಿಲ್ಲ. ಕೊನೆ ವರ್ಗದವರನ್ನು ಬಿಡಿ, ಯಾವುದಕ್ಕೂ ಆಶ್ರಯಿಸುವಾಗಿಲ್ಲ. ಅಂದ್ರೆ ಯಾವುದಕ್ಕೂ ಆಶ್ರಯಿಸಬಹುದಿಲ್ಲ, ಆತ್ಮಜ್ಞಾನಕ್ಕಾಗಿ ಆಶ್ರಯಿಸುವಾಗಿಲ್ಲ ಅಂತಷ್ಟೇ. ಒಳ್ಳೆಯವರಾಗಿರಬಹುದಲ್ಲ. ಹೀಗೆ ಈ ಸಿದ್ಧಿ ಎನ್ನುವಂಥದ್ದು ಅತ್ಯಂತ ವಿಶೇಷವಾದ ಸಾಮರ್ಥ್ಯ. ಅದು ಲೌಕಿಕ ವಿಜ್ಞಾನಕ್ಕೆ ದೊರಕದ ಒಂದು ಸಾಮರ್ಥ್ಯ. ಈ ಜಗತ್ತಿನ ವಿಜ್ಞಾನ ಕೇವಲ ಇಂದ್ರಿಯ ಅನುಭವಗಳನ್ನಷ್ಟೇ ಅದು ಒಪ್ಪಿಕೊಳ್ತದೆ, ಇಂದ್ರಿಯಾತೀತವಾದ ಅನುಭವಗಳನ್ನು ಒಪ್ಪಿಕೊಳ್ಳಲ್ಲ. ಅಂದ್ರೆ ಹಾಗೊಂದು ಇದೆ ಎನ್ನುವುದು ಚರಿತ್ರೆಗಳಲ್ಲಿ ನಮಗೆ ಗೊತ್ತಾಗ್ತದೆ. ಅದು ಹೇಗೆ ಸಾಧ್ಯ ಆಗ್ತದೆ ಅಂದ್ರೆ, ಅದಕ್ಕೆ ಹೇಳ್ತಾರೆ ಮಣಿ, ಮಂತ್ರ, ಔಷಧ ಮತ್ತು ಯೋಗ, ಕೊನೆಯದಾಗಿ 5ನೇದು ಜನ್ಮ ಅಂತ. ಶಂಕರ ಭಗವತ್ಪಾದರು ಕಪಿಲ ಮುನಿಗಳ ಬಗ್ಗೆ ಬರೆಯುವಾಗ ಬರೀತಾರೆ, ಸಿದ್ಧಾನಾಂ ಜನ್ಮನೈವ ಧರ್ಮಜ್ಞಾನ ವೈರಾಗ್ಯ ಐಶ್ವರ್ಯ ಅತಿಶಯಂ ಪ್ರಾಪ್ತಾನಾಂ. ಹುಟ್ಟಿನಿಂದಲೇ ಅತಿಶಯವಾದ ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯವನ್ನು ಪಡೆದವರು ಅಂತ. ಅದು ಹುಟ್ಟಿನಿಂದ ಪಡೆಯುವುದು ಅಂದ್ರೆ ಸಹಜವಾಗಿ ಬಂದಿರೋದು ಜನ್ಮತಃ.
ಈ ಕಪಿಲರ ಬಗ್ಗೆ ಹೇಳುವಾಗ ಇವರು ಅವತಾರ ಕೂಡ ಭಗವಂತನ 24 ಅವತಾರಗಳಲ್ಲಿ ಕಪಿಲ ಅವತಾರವನ್ನು ಪರಿಗಣನೆ ಮಾಡಲ್ಪಟ್ಟಿದೆ. ಅದರಿಂದ ಹುಟ್ಟಿನಿಂದಲೇ ಆ ಸಾಮರ್ಥ್ಯ ಇದೆ. ಕೃಷ್ಣನಿಗೂ ಇತ್ತಲ್ಲ, ಯೋಗೇಶ್ವರನಾದ ಕೃಷ್ಣ ಪರ್ವತವನ್ನೇ ಬೆಟ್ಟವನ್ನೇ ಕಿರುಬೆರಳಲ್ಲಿ ಎತ್ತಬಲ್ಲ ಸಾಮರ್ಥ್ಯ ಇತ್ತು. ಆದ್ದರಿಂದ ಈ ಸಿದ್ಧಿ ಜನ್ಮತಃ ಬಂದಿದೆ. ಅದಲ್ಲದೇನೆ ಕೆಲವು ನಿಮಿತ್ತದಿಂದ ಬರುವುದುಂಟು ಅಂತ ಹಿರಿಯರು ಹೇಳ್ತಾರೆ. ಒಂದು ಮಣಿ ಅಂತ, ವಿಶೇಷವಾದಂತಹ ಮಣಿಗಳನ್ನ ಶರೀರದಲ್ಲಿ ಧರಿಸಿದಾಗ, ತಮ್ಮ ಶರೀರದ ಸ್ಪರ್ಶ ಅದಕ್ಕಿದ್ದಾಗ, ಅದನ್ನು ಹಿಡ್ಕೊಂಡಾಗ ಆ ಸಾಮರ್ಥ್ಯಗಳು ಪ್ರಕಟ ಆಗುವುದುಂಟು ಅಂತ. ಇನ್ನೊಂದು ಮಂತ್ರ, ಆ ಮಂತ್ರ ಜಪವನ್ನ ವಿಶೇಷವಾಗಿ ಮಾಡಿಕೊಂಡ್ರೆ ಆ ಸಿದ್ಧಿಗಳು ಉಂಟಾಗ್ತದಂತೆ. ಇನ್ನು ಔಷಧ, ಹರ್ಬ್ಸ್ ಅಂತ ಹೇಳ್ತಾರಲ್ಲ, ಔಷಧ ಸಸ್ಯವನ್ನ ಹಿಡಿದುಕೊಂಡಾಗ ಆ ಸಿದ್ಧಿಗಳು ಪ್ರಕಟ ಆಗುವುದು ಉಂಟು. ಇನ್ನು ಯೋಗಜ ಸಿದ್ಧಿ ಅಂತ ಹೇಳಿದ್ರೆ ಮೆಡಿಟೇಷನ್, ಧ್ಯಾನ ಮಾಡೋದ್ರಿಂದ, ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳಿರ್ತಕ್ಕಂಥ ಸಂಯಮ, ಅವುಗಳಿಂದ ಈ ಸಿದ್ಧಿಗಳೆಲ್ಲ ಉಂಟಾಗುವುದುಂಟು. ಹಾಗೆ ಹೆಚ್ಚಿನ ಮಹಾತ್ಮರ ಚರಿತ್ರೆಯಲ್ಲಿ ನಾವು ನೋಡ್ತೇವೆ. ಶ್ರೀಧರ ಸ್ವಾಮಿಗಳಂಥವ್ರು ಎಷ್ಟು ಕಠೋರ ತಪಸ್ಸು ಮಾಡಿದ್ರು ಅಂದ್ರೆ, ಅವರೇ ಹೇಳ್ತಾ ಇದ್ರು, ಆ ತಪಸ್ಸಿನ ಫಲವಾಗಿ ಈ ಸಿದ್ಧಿಗಳೆಲ್ಲ ನನ್ನ ಮುಂದೆ ಕುಣಿತಾ ಇವೆ ಎಂಬುದಾಗಿ. ತಪಸ್ಸಿನ ಫಲವಾಗಿ ಅದು ಬಂದಿರತಕ್ಕಂಥದ್ದು, ಧ್ಯಾನದ ಏಕಾಗ್ರತೆಯ ಸಾಮರ್ಥ್ಯ. ಯಾಕಂದ್ರೆ ಮನುಷ್ಯನ ಅಂತಃಕರಣಕ್ಕೆ ವಿಶೇಷವಾದ ಸಾಮರ್ಥ್ಯ ಇದೆ. ಆ ಅಂತಃಕರಣದ ಸಾಮರ್ಥ್ಯವನ್ನ ನಾವು ಹೆಚ್ಚಿನ ಪಾಲನ್ನ ಟ್ಯಾಪ್ ಮಾಡೋದಿಲ್ಲ, ಅದನ್ನು ಬಳಸ್ಕೊಳ್ಳೋದೇ ಇಲ್ಲ. ಅತ್ಯಂತ ಸ್ವಲ್ಪ ಭಾಗವನ್ನಷ್ಟೇ ನಾವು ಅದನ್ನ ಬಳಸ್ಕೊಳ್ತಾ ಇರ್ತೇವೆ. ಆದ್ರೆ ಏಕಾಗ್ರತೆಯನ್ನ ಮಾಡುವ ಸಾಮರ್ಥ್ಯ ಉಳ್ಳವರು ಅದನ್ನು ಹೆಚ್ಚಿನ ಆ ಅಂತಃಕರಣದ ಸಾಮರ್ಥ್ಯವನ್ನ ಅವರು ಬಳಸಿಕೊಳ್ಳಬಲ್ಲರು. ಹಾಗಿರುವುದರಿಂದ ಆ ಸಿದ್ಧಿಗಳೆಲ್ಲ ಅವರಿಗೆ ಪ್ರಕಟ ಆಗ್ತದೆ ಅಂತ. ಇರ್ಲಿ, ಅದರ ಬಗ್ಗೆ ಹೆಚ್ಚು ವಿವರಣೆ ನನಗೂ ಗೊತ್ತಿಲ್ಲ. ಹೀಗೆ ಸಿದ್ಧಾನಾಂ ಕಪಿಲೋ ಮುನಿಹಿ, ಅಂತಹ ಸಿದ್ಧಿಯನ್ನ ಪಡೆದಂತಹ ಪುರುಷರು ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಇದ್ದಾರೆ. ಅವರಿಗೆ ಹೆಚ್ಚು ಸಮಾಜದಲ್ಲಿ ಪ್ರಾಮುಖ್ಯತೆ. ಯಾಕಂದ್ರೆ ಶಂಕರ ಭಗವತ್ಪಾದರ ಬಗ್ಗೆ ಹೇಳಿ ಎಂದಾಗ, ಶಂಕರರ ಬ್ರಹ್ಮಸೂತ್ರ ಆಗ್ಲಿ ಉಪನಿಷತ್ ಭಾಷ್ಯವಾಗ್ಲಿ ಯಾರು ಹೇಳಲ್ಲ, ನೆಲ್ಲಿಕಾಯಿ ಮಳೆ ತಂದ್ರು ಅಂತ ಹೇಳ್ತಾರೆ. ಅಂತಹ ಸಿದ್ಧಿ ಹೊಂದಿರುವಂತಹ ಮಹಾಪುರುಷರಿಗೆ ಹೆಚ್ಚು ದೇವಸ್ಥಾನಗಳು, ಪವಾಡ ಪುರುಷರು ಅಂತ ಕರೀತಾರೆ. ಜನರಿಗೆ ಶೀಘ್ರವಾಗಿ ಕಷ್ಟ ನಿವೃತ್ತಿಯಾಗಿ ಸುಖ ಪ್ರಾಪ್ತಿ ಆಗಬೇಕು ಅಂತ ಅವರನ್ನು ಹಿಡಿತಾರೆ. ಅಂದ್ರೆ ವೇದಾಂತ ಶಾಶ್ವತ ಪರಿಹಾರ ಹೇಳುತ್ತೆ, ಶೀಘ್ರ ಪರಿಹಾರ ಹೇಳಲ್ಲ, ಶಾಶ್ವತ ಪರಿಹಾರ ಹೇಳುತ್ತೆ. ಆದ್ರೆ ಎಲ್ರಿಗೂ ಬೇಕಾಗಿರೋದು ಶೀಘ್ರ ಪರಿಹಾರ. ಆದ್ರಿಂದ ಅಂತಹ ಮಹಾಪುರುಷರನ್ನ ಅವರು ಆಶ್ರಯಿಸ್ತಾರೆ, ತಪ್ಪೇನಿಲ್ಲ. ಶ್ರದ್ಧೆ ಎನ್ನುವಂಥದ್ದು ಯೋಗ್ಯವಾದಂತಹ ಮಹಾಪುರುಷರಲ್ಲಿ ಇಟ್ರಾಯ್ತು ಅಷ್ಟೇ. ಆ ರೀತಿ ಏನಾದ್ರೂ ಸಿದ್ಧ ಪುರುಷರು ನಿಮ್ಗೆ ಬೇಕು ಅಂದ್ರೆ ಭಗವಂತ ಒಂದು ಕೊಡ್ತಾನೆ. ಯಾರನ್ನ ಆಶ್ರಯ? ಕಪಿಲೋ ಮುನಿಹಿ. ನಮ್ಮ ಚರಿತ್ರೆಯಲ್ಲಿ ಎರಡು ಕಪಿಲ ಮುನಿಗಳ ಹೆಸರು ಬರ್ತದೆ. ಒಂದು ಸಾಂಖ್ಯ ದರ್ಶನದ ಆಚಾರ್ಯರಾದ ಕಪಿಲ ಮಹರ್ಷಿ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಷಡ್ದರ್ಶನಗಳಲ್ಲಿ ಆಸ್ತಿಕ ದರ್ಶನ ಏನು ಷಡ್ದರ್ಶನಗಳಿವೆ, ಅದರಲ್ಲಿ ಸಾಂಖ್ಯ ದರ್ಶನ ಅಂತ ಒಂದು ಬರ್ತದೆ. ಆ ಸಾಂಖ್ಯ ದರ್ಶನದ ಆಚಾರ್ಯರು, ಪ್ರವಕ್ತಾರರು ಯಾರಪ್ಪ ಅಂದ್ರೆ ಕಪಿಲ ಮುನಿ ಅಂತ ಕರೀತಾನೆ. ಅಂದ್ರೆ ಕಾಪಿಲ ದರ್ಶನ ಅಂತಾನೂ ಕರೀತಾನೆ. ಅವರು ಇಲ್ಲಿ ಹೇಳಿರುವ ಕಪಿಲ ಮುನಿ ಅಲ್ಲ ಅಂತ. ಯಾಕಂದ್ರೆ ಆ ಸಾಂಖ್ಯ ದರ್ಶನದಲ್ಲಿ ಹೇಳಿರುವ ಏನ್ ಚಿಂತನೆಗಳಿದೆ ಅದು ಕೆಲವು ವೇದ ಬಾಹ್ಯವಾಗಿದೆ ಅಂತ. ಉದಾಹರಣೆ ಕೊಡೋದಾದ್ರೆ, ಪ್ರಕೃತಿ ಮತ್ತು ಪುರುಷ ಅಂತ ಎರಡು ತತ್ವವನ್ನು ಹೇಳ್ತಾರೆ. ಪ್ರಕೃತಿ ಸ್ವತಂತ್ರ ಅಂತ ಹೇಳ್ತಾರೆ, ಪುರುಷರು ಅನೇಕ ಅಂತ ಹೇಳ್ತಾರೆ. ಈಶ್ವರನನ್ನ ಅವರು ಒಪ್ಪುವುದಿಲ್ಲ, ನಿರೀಶ್ವರ ಸಾಂಖ್ಯ ಅಂತ ಹೇಳ್ತಾರೆ. ತದನಂತರ ಸೇಶ್ವರ ಸಾಂಖ್ಯ ಅಂತ ಹೇಳಿ ಪಾತಂಜಲಿ ಮಹರ್ಷಿಗಳು ಬರೆದಂತಹ ಯೋಗ ಸೂತ್ರಗಳಲ್ಲಿ ಈಶ್ವರನ ಒಪ್ಪಿಕೊಂಡಿದ್ದು ಕಾಣಿಸ್ತದೆ. ಆದ್ರೆ ಒಂದು ಸಾಂಖ್ಯ ದರ್ಶನದಲ್ಲಿ ಇದಿಲ್ಲ, ಈಶ್ವರ ತತ್ವವನ್ನು ಒಪ್ಪಲ್ಲ. ಇದು ಸನಾತನ ವೈದಿಕ ಪರಂಪರೆಗೆ ಒಪ್ಪಿಗೆ ಆಗುವ ಸಿದ್ಧಾಂತ. ಯಾಕಂದ್ರೆ ನಮ್ಮಲ್ಲಿ
ಪ್ರಕೃತಿ ಮತ್ತು ಪುರುಷ ಎಂಬ ಶಬ್ದ ನಾವು ಬಳಸ್ತೇವೆ, ಆದರೆ ಪುರುಷ ಅಂದ್ರೆ ಈಶ್ವರ ಅಂತ. ಅವನು ಸ್ವತಂತ್ರನು ಅಂತ. ಪುರುಷ ಸ್ವತಂತ್ರನು, ಆದ್ರೆ ಪ್ರಕೃತಿ ಸ್ವತಂತ್ರ ಅಲ್ಲ. ಮಮ ಮಾಯಾ ಅಂತ ಕರೆದೇನೆ. ಮಮ ಮಾಯಾ ಅಂದ್ರೆ ನನಗೆ ಸಂಬಂಧಿಸಿದ್ದು ಅಂತ. ಆದ್ರಿಂದ ಮಮ ಪ್ರಕೃತಿ ಅಂತಾನೆ ಕರೆದಲ್ಲ. ಅಷ್ಟಧಾ ಪ್ರಕೃತಿಯಲ್ಲಿ, ಅಪರಾ ಪ್ರಕೃತಿಯಲ್ಲಿ ಅದು ನನ್ನ ಪ್ರಕೃತಿ ಅಂತ ಹೇಳ್ತಾನೆ. ನನ್ನ ಪರಾ ಪ್ರಕೃತಿ, ನನ್ನ ಅಪರಾ ಪ್ರಕೃತಿ ಅಂದ್ರೆ ಈಶ್ವರನಿಗೆ ಸಂಬಂಧಿಸಿದ್ದದ್ದು, ಈಶ್ವರನ ಅಧೀನವಾಗಿರುವಂಥದ್ದು, ಸ್ವತಂತ್ರ ಅಲ್ಲ. ಹೀಗೆ ಅನೇಕ ವಿಷಯಗಳಲ್ಲಿ ಆ ಸಾಂಖ್ಯರ ಒಂದು ಸಿದ್ಧಾಂತ ಮತ್ತು ವೈದಿಕ ಸನಾತನ ಚಿಂತನೆ ಏನಿದೆ ಸ್ವಲ್ಪ ವ್ಯತ್ಯಾಸ ಇದೆ. ಅದರ ಅನೇಕ ಸಂಗತಿಗಳು, ಸಾಂಖ್ಯ ದರ್ಶನದ ಚಿಂತನೆಗಳು ನಮ್ಮಲ್ಲಿ ಸೇರಿಕೊಂಡಿರೋದು ಕಾಣಿಸ್ತದೆ, ಅಲ್ಲಿಯ ಪರಿಭಾಷೆಗಳು ಸೇರಿಕೊಂಡಿರೋದು ಕಾಣಿಸ್ತದೆ. ಅದು ಇಲ್ಲಿಂದ ಅಲ್ಲಿಗೆ ಹೋಗಿದೆಯೋ, ಅಲ್ಲಿಂದ ಇಲ್ಲಿಗೆ ಬಂದಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರ ಎಲ್ಲ ಚಿಂತನೆಗಳನ್ನು ವೈದಿಕ ಪರಂಪರೆ ಒಪ್ಕೊಳ್ಳಲ್ಲ. ಹಾಗೆ ವೈದಿಕ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಭಗವಂತನ ಒಂದು ವಿಭೂತಿ ಬೋಧನೆ ಮಾಡುತ್ತೆ ಅಂತ ಹೇಳಿ ಹೇಗೆ ಒಪ್ಕೊಳ್ಳಿಕ್ಕೆ ಆಗದಿರೋ ವಿಷಯ. ಹಾಗಾದ್ರೆ ಇಲ್ಲಿ ಹೇಳಿರೋ ಕಪಿಲರು ಯಾರು ಅಂದ್ರೆ ಇನ್ನೊಬ್ರು ಕಪಿಲ ಮಹರ್ಷಿಗಳಿದ್ದಾರೆ, ನಾವು ನೋಡಿದ್ದೇವೆ. ಕಪಿಲಾರಣ್ಯ ಅಂತ. ಕಪಿಲಾರಣ್ಯದಲ್ಲಿ ಧ್ಯಾನಮಗ್ನರಾಗಿದ್ದಾಗ ಸಗರಪುತ್ರರನ್ನ ಏನು ಯಾಗಾಶ್ವವನ್ನು ಹುಡುಕೊಂಡು ಬಂದ ಸಗರಪುತ್ರರ ಮೇಲೆ ತನ್ನ ಕ್ರೋಧಾಗ್ನಿಯನ್ನು ಹರಿಸಿ ಭಸ್ಮ ಮಾಡಿದ ಆ ಕಪಿಲ ಮಹರ್ಷಿಗಳು ಯಾರಿದ್ದಾರಲ್ಲ ಅವರೇ. ಭಾಗವತದಲ್ಲಿ ಇನ್ನೊಂದು ಪ್ರಸಂಗ, ಕರ್ದಮ ಪ್ರಜಾಪತಿ ಹಾಗೂ ದೇವಹೂತಿ ಇವರ ಮಗನಾಗಿ ಭಗವಂತನೇ ಕಪಿಲ ದೇವನಾಗಿ ಹುಟ್ಟಿದ ಅಂತ. ಕಪಿಲ್ ದೇವಲ್ಲ, ಕಪಿಲ ದೇವ. ಕಪಿಲ ಅಂತ ಹೇಳಿದ್ರೆ ಹೊಂಬಣ್ಣ ಅಂತ ಅರ್ಥ. ಈ ಹಸುಗಳಲ್ಲಿ ಕಪಿಲ ವರ್ಣದ ಹಸು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ, ಕಪಿಲಾಧೀನು ಅಂತ. ಅಂದ್ರೆ ಚಿನ್ನದ ಮೈಬಣ್ಣ ಇರ್ತದೆ, ಅದು ಕನ್ನಡದಲ್ಲಿ ಹೊಂಬಣ್ಣ, ಹೊನ್ನಿನ ಬಣ್ಣ, ಹೊಂಬಣ್ಣ. ಆದ್ದರಿಂದ ಕಪಿಲರಿಗೆ ಆ ಚಿನ್ನದ ಮೈಬಣ್ಣ ಇತ್ತು ಅಂತ ಕಾಣಿಸುತ್ತೆ, ಅದಕ್ಕೆ ಕಪಿಲ ಅಂತ ಹೆಸರಿಟ್ಟಿರಬಹುದು. ಚಿನ್ನದ ಮೈಬಣ್ಣ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ, ತೇಜಸ್ಸಿನಿಂದ ಹೊಳಿತಾ ಇದ್ರು, ಅದು ಅರ್ಥ ಆಗತ್ತೆ. ಆ ದೇವಹೂತಿಗೆ ಬ್ರಹ್ಮಜ್ಞಾನವನ್ನ ತಿಳಿಯಬೇಕು, ಪರಮಾತ್ಮನ ಬಗ್ಗೆ ತಿಳಿಯಬೇಕು ಅಂದಾಗ ಇವರು ಉಪದೇಶವನ್ನು ಕೊಡ್ತಾರೆ. ತಾಯಿಗೆ ಮಗ ಉಪದೇಶವನ್ನು ಕೊಟ್ಟಿರತಕ್ಕಂಥದ್ದು ಕಪಿಲೋಪದೇಶ ಅಂತ ಹೇಳ್ತಾರೆ, ಕಪಿಲ ಗೀತೆ ಅಂತ ಹೇಳ್ತಾರೆ. ಈ ರೀತಿ ಭಾಗವತದಲ್ಲಿ ತಾಯಿಗೆ ಆತ್ಮಜ್ಞಾನವನ್ನು ಉಪದೇಶಿಸಿದ ಕಪಿಲರೇ ಕಪಿಲಾರಣ್ಯದಲ್ಲಿ ತಪಸ್ಸು ಮಾಡಿದವರು. ಅದರಿಂದ ಆ ಇಬ್ರು ಕಪಿಲರು ಒಂದೇ. ಈ ಸಾಂಖ್ಯ ಶಾಸ್ತ್ರದ ಪ್ರವಕ್ತಾರರಾದ ಕಪಿಲರು ಬೇರೆ. ಇಲ್ಲಿ ಭಗವಂತ ಹೇಳ್ತಾ ಇರೋದು ಆ ಕಪಿಲರನ್ನ. ಯಾವ ಕಪಿಲರು ವೈದಿಕ ಸನಾತನ ಸಿದ್ಧಾಂತಕ್ಕೆ ವಿರುದ್ಧವಲ್ಲದ ಉಪದೇಶವನ್ನ ಕೊಟ್ಟರೋ ಆ ಕಪಿಲರನ್ನ ಸಿದ್ಧರಲ್ಲಿ ತಾನಂತ. ಅವರು ಮಹಾಸಿದ್ಧ ಪುರುಷರಾಗಿದ್ದರು, ಅನೇಕ ಅಲೌಕಿಕ ಶಕ್ತಿಗಳು ಅವರಲ್ಲಿ ಇದ್ದವು. ಆದ್ರಿಂದ ಅವರನ್ನ ನನ್ನ ವಿಭೂತಿಯಾಗಿ ಧ್ಯಾನಿಸಬಹುದು ಅಂತ ಹೇಳ್ತಾನೆ ಭಗವಂತ. ಸರಿ, ಮುಂದಕ್ಕೆ ಹೋಗೋಣ. ಉಚ್ಚೈಶ್ರವಸಮಶ್ವಾನಾಂ ವಿದ್ಧಿ ಮಾಮೃತೋದ್ಭವಂ ಐರಾವತಂಗಜೇಂದ್ರಾಣಾಂ ನರಾಣಾಂಚ ನರಾಧಿಪಂ. ಉಚ್ಚೈಶ್ರವಸಂ ಅಶ್ವಾನಾಂ. ಅಶ್ವ ಅಂದ್ರೆ ಕುದುರೆ. ಕುದುರೆಗಳಲ್ಲಿ ನಾನು ಉಚ್ಚೈಶ್ರವಸ ಅಂತ ಹೇಳ್ತಾರೆ. ಉಚ್ಚೈಶ್ರವಸ್ ಎಂಬಂತಹ ಒಂದು ಕುದುರೆ. ಉಚ್ಚ ಅಂದ್ರೆ ಮೇಲೆ ಅಂತ ಅರ್ಥ. ಶ್ರವ ಅಂದ್ರೆ ಶ್ರವಸ್ ಅಥವಾ ಶ್ರವ ಅಂತ ಹೇಳಿದ್ರೆ ಪ್ರಸಿದ್ಧಿ ಅಂತ, ಹೆಸರು, ಕೀರ್ತಿ ಅಂತ ಹೇಳ್ತೇವಲ್ಲ ಹಾಗೆ. ಎತ್ತರದ ಕೀರ್ತಿ ಉಳ್ಳ ಅಂತ ಅದಕ್ಕೆ ಹೆಸರು, ಆ ಕುದುರೆ ಹೆಸರು. ಆ ಕುದುರೆಗಳಲ್ಲಿ ಬೆಸ್ಟ್ ಕುದುರೆ ಅಂತ ಹೇಳ್ತಾರೆ. ಈ ಕುದುರೆಯಲ್ಲೇ ಕೆಲವರಿಗೆ ಧ್ಯಾನ ಮಾಡಬೇಕು ಅಂತ ಅನ್ಸಿದ್ರೆ, ಅಂದ್ರೆ ಕುದುರೆ ಪ್ರಿಯರು ಇರ್ತಾರೆ ಕೆಲವರು, ಪ್ರಾಣಿ ಪ್ರಿಯರಲ್ಲಿ ಕುದುರೆ ಪ್ರಿಯರು ಅಂತ. ಆ ಕುದುರೆ ಪ್ರಿಯರಲ್ಲಿ ಭಗವಂತನ ಕುದುರೆ ರೂಪದಲ್ಲಿ ಧ್ಯಾನ ಮಾಡೋಣ ಅಂತ ಅನ್ಸಿದ್ರೆ ಯಾವ್ದನ್ನ ತಗೊಳ್ಬಹುದಪ್ಪ? ಉಚ್ಚೈಶ್ರವಸ್ ಅನ್ನು ತೆಗೆದುಕೊಳ್ಬಹುದು. ಏನು ವಿಶೇಷ ಆದ್ರೆ ಅಮೃತೋದ್ಭವಂ, ಅದು ಅಮೃತ ಮಥನ ಕಾಲದಲ್ಲಿ ಹುಟ್ಟಿದ್ದಂತೆ.
ಅಮೃತೋದ್ಭವಂ ಎಂಬ ಮಾತಿಗೆ ಅರ್ಥ ಅಮೃತ ನಿಮಿತ್ತ ಮಥನೋದ್ಭವಂ. ಅಮೃತವನ್ನು ಪಡೆಯುವುದಕ್ಕಾಗಿ ಕ್ಷೀರಸಾಗರವನ್ನು ಕಡದ್ರಲ್ಲ, ಅದರಿಂದ ಹುಟ್ಟಿದ್ದು, ಅದರಿಂದ ದಿವ್ಯವಾದದ್ದು ಅಂತ. ಕ್ಷೀರಸಾಗರವನ್ನ ಮಥಿಸಿದಾಗ, ಕಡೆದಾಗ 14 ವಸ್ತುಗಳು ಹುಟ್ಟಿದವಂತೆ. ಈ 14 ವಸ್ತುಗಳನ್ನ ನೆನಪಿಡೋದಕ್ಕೆ ಒಂದು ಶ್ಲೋಕ ಇದೆ. ಅದನ್ನು ಬರೆದದ್ದು ಯಾರು ಅಂದ್ರೆ ಕಾಳಿದಾಸ. ಕಾಳಿದಾಸನು ವರಮಂಗಲಾಷ್ಟಕ ಅಂತ ಮಂಗಲವನ್ನ ಕೊಡುವಂತಹ 8 ಶ್ಲೋಕಗಳನ್ನು ಬರೀತಾನೆ. ಮಂಗಲ ವಸ್ತುಗಳನ್ನ ಅಲ್ಲಿ ಹೆಸರಿಸ್ತಾನೆ. ಪ್ರಾತಃ ಕಾಲ ಎದ್ದು ಆ ಮಂಗಲಾಷ್ಟಕವನ್ನು ಹೇಳ್ಬೇಕಂತೆ, ಅವುಗಳನ್ನ ಸ್ಮರಣೆ ಮಾಡ್ಬೇಕಂತೆ. ಅದರಲ್ಲಿ ಋಷಿಗಳ ಹೆಸರು, ವೃಕ್ಷಗಳ ಹೆಸರು, ನದಿಗಳ ಹೆಸರು, ದೇವರ ಹೆಸರು, ಹಾಗೆ ಈ 14 ದಿವ್ಯವಾದಂತಹ ಅಮೃತ ಮಥನದಲ್ಲಿ ಹುಟ್ಟಿದಂತಹ ವಸ್ತುಗಳನ್ನು ಹೆಸರಿಸ್ತಾನೆ ಕಾಳಿದಾಸ. ಅದಿ ಶ್ಲೋಕ ಯಾವ್ದಪ್ಪ ಅಂದ್ರೆ ಲಕ್ಷ್ಮೀ ಕೌಸ್ತುಭ ಪಾರಿಜಾತ ಸುಧಾ ಧನ್ವಂತರೀಶ್ಚಂದ್ರಮಾ ಗಾವಃ ಕಾಮಧುಹಾ ಸುರೇಶ್ವರ ಗಜೋ ರಂಭಾದಿ ದೇವಾಂಗನಾ ಅಶ್ವಃ ಸಪ್ತಮುಖೋ ವಿಷಂ ಹರಿಧನುಃ ಶಂಖೋ ಮೃತಂ ಚಾಂಬುಧೇ ರತ್ನಾನೀಹ ಚತುರ್ದಶ ಪ್ರತಿದಿನಂ ಕುರ್ಯಾತ್ ಸದಾ ಮಂಗಲಂ. ನಮಗೆ ಇದು ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರತಿ ಶ್ಲೋಕದ ಕೊನೆಯಲ್ಲಿ ಬರ್ತದೆ. ಈ 14 ರತ್ನಗಳು ನಂಗೆ ಮಂಗಳವನ್ನು ತರಲಿ ಅಂತ ಸ್ಮರಣೆ ಮಾಡ್ಬೇಕಂತ, ಅಮಂಗಲ ದೂರವಾಗತ್ತೆ ಅಂತ. ಯಾವ್ದು 14 ವಸ್ತುಗಳು? ಲಕ್ಷ್ಮೀದೇವಿ, ಕೌಸ್ತುಭ ಮಣಿ, ಪಾರಿಜಾತ ವೃಕ್ಷ, ಸುರ ಅಂದ್ರೆ ಪಾನೀಯ, ವಾರುಣಿ ಅಂತ ಕರೀತಾರೆ ಅದನ್ನು. ಧನ್ವಂತರಿ ಕೊನೆಗೆ ಬಂದದ್ದು, ಅಂದ್ರೆ ಶ್ಲೋಕ ಬರೆಯುವಾಗ ಅದು ಆರ್ಡರ್ ಅಲ್ಲಿ ಬರ್ದಿಲ್ಲ, ಹೆಚ್ಚು ಕಡಿಮೆ ಇದೆ. ಮೊದಲು ಬಂದದ್ದು ಹಾಲಾಹಲ, ಆದ್ರೆ ಶ್ಲೋಕದ ವ್ಯವಸ್ಥೆಯ ದೃಷ್ಟಿಯಿಂದ ಲಕ್ಷ್ಮಿಯನ್ನು ತೆಗೆದುಕೊಂಡಿದ್ದಾರೆ ಮೊದಲು. ಕೊನೆಗೆ ಬಂದದ್ದು ಧನ್ವಂತರಿ, ಅಮೃತ ಕಲಶ, ಧನ್ವಂತರಿ ಅಮೃತ ಕಲಶ ಇಟ್ಕೊಂಡು ಬರ್ತಾನೆ ಧನ್ವಂತರಿ. ದೇವ ವೈದ್ಯ, ಅವನು ವೈದ್ಯರುಗಳ ದೇವನು ಹೌದು, ದೇವತೆಗಳ ವೈದ್ಯನೂ ಹೌದು. ಧನ್ವಂತರಿ ಚಂದ್ರಮಾಹ, ಚಂದ್ರನ್. ಗಾವ ಕಾಮಧುಹಾ, ಕಾಮಧೇನು. ಸುರೇಶ್ವರ ಗಜೋ, ಐರಾವತ ಆನೆ. ಸುರೇಶ್ವರ ಅಂದ್ರೆ ಇಂದ್ರನ ಆನೆ ಅಂತ ಅರ್ಥ, ಐರಾವತ. ರಂಭಾದಿ ದೇವಾಂಗನಾ, ರಂಭೆ ಮುಂತಾದ ಅಪ್ಸರೆಯರು, ರಂಭೆ ಪ್ರಮುಖರಾದ ಅಪ್ಸರೆಯರು. ಅಶ್ವ ಸಪ್ತಮುಖೋ, 7 ಮುಖಗಳುಳ್ಳ ಅಶ್ವ, ಅದೇ ಉಚ್ಚೈಶ್ರವಸ್. ವಿಷಂ ಹರಿಧನು, ವಿಷಂ ಅಂದ್ರೆ ಹಾಲಾಹಲ. ಶಿವ ಪಾಪ ಹಾಲಾಹಲವನ್ನ ಕುಡ್ದ. ಅದಕ್ಕೆ ಒಬ್ಬ ಸುಭಾಷಿತಕಾರ ತಮಾಷೆ ಹೇಳ್ತಾನೆ, ಒಳ್ಳೆ ಬಟ್ಟೆ ಹಾಕೊಳ್ಬೇಕು, ಯಾಕಂದ್ರೆ ಸಮುದ್ರ ರಾಜ ಲಕ್ಷ್ಮಿಯನ್ನ ತೆಗೆದು ವಿಷ್ಣು ಕೊಟ್ಟ. ಯಾಕಂದ್ರೆ ಅವನು ಪೀತಾಂಬರವನ್ನು ಉಟ್ಟುಕೊಂಡಿದ್ದ, ಚರ್ಮಾಂಬರವನ್ನು ಉಟ್ಟುಕೊಂಡ ಶಿವನಿಗೆ ವಿಷವನ್ನು ಕೊಟ್ಟ. ಅದಕ್ಕೆ ಒಳ್ಳೆ ಡ್ರೆಸ್ ಹಾಕೊಳ್ಳಿ, ಒಳ್ಳೆ ಡ್ರೆಸ್ ಇಂದನೇ ನಿಮಗೆ ಮರ್ಯಾದೆ ಸಿಗೋದು ಅಂತ ಹೇಳ್ತಾನೆ ಸುಭಾಷಿತಕಾರ ತಮಾಷೆ. ಇರ್ಲಿ, ವಿಷವೂ ಬಂತು. ಹರಿಧನು, ಒಂದು ಧನಸ್ಸು ಬಂತು, ಬಿಲ್ಲು ಬಂತು, ಚಾಪ, ಹರಿಚಾಪ, ಯಾವುದದು? ಶಾರಂಗ ಅಂತ ಅರ್ಥ. ವಿಷ್ಣುವನ್ನು ತೆಗೆದುಕೊಂಡಿದ್ದಾನೆ. ಶಂಖ, ಪಾಂಚಜನ್ಯ ಅನ್ನುವ ಶಂಖ ಬಂತು. ಅಮೃತ ಬಂತು ಕೊಟ್ಟ ಕೊನೆಯಲ್ಲಿ. ಅಂಬುಧೇ ರತ್ನಾನೀಹ ಚತುರ್ದಶಿ, ಈ 14 ರತ್ನಗಳು ಬಂತು. ಈ ಶ್ಲೋಕದಲ್ಲಿ 2 ಬರುತ್ತೆ, ಉಚ್ಚೈಶ್ರವಸ ಮತ್ತು ಐರಾವತಂ ಗಜೇಂದ್ರಾಣ. ಗಜೇಂದ್ರರುಗಳಲ್ಲಿ ಅಂದ್ರೆ ದೊಡ್ಡ ದೊಡ್ಡ ಆನೆಗಳಲ್ಲಿ ಶ್ರೇಷ್ಠವಾದ, ಇಂದ್ರ ಅಂದ್ರೆ ಶ್ರೇಷ್ಠವಾದ ಆನೆಗಳಲ್ಲಿ ನಾನು ಐರಾವತ ಅಂತ ಹೇಳ್ತಾನೆ. ಐರಾವತ ಬಿಳಿ ಬಣ್ಣದ ಆನೆ ಅಂತೆ, ಅದು 4 ದಂತಗಳಿದ್ವಂತೆ. ಇಂದ್ರ ಅದ್ರ ಮೇಲೆ ಕುಳಿತುಕೊಂಡು ಓಡಾಡೋದು, ಇಂದ್ರನ ವಾಹನ ಅದು. ಉಚ್ಚೈಶ್ರವಸ್ಸನು ಅಶ್ವವು ಕೂಡ ಅಲ್ವಾ, ಭೂಮಿಯಲ್ಲಿಯೂ ಆಕಾಶದಲ್ಲಿಯೂ ಚಲಿಸಬಲ್ಲದು, ಆಕಾಶದಲ್ಲಿ ಹಾರ್ಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿದೆಯಂತೆ ಅಂತಹ ಒಂದು ಅಶ್ವ. ಸಮುದ್ರ ಮಥದಲ್ಲಿ ಬಂದಂತ ಈ 14 ಕೂಡ ವಿಭೂತಿಗಳೇ.
14ರಲ್ಲಿ ಭಗವಂತ ಎರಡನ್ನ ಹೇಳ್ತಾ ಇದ್ದಾನೆ. 14 ಕೂಡ ಅವನ ವಿಶೇಷತೆಯೇ, ಲಕ್ಷ್ಮಿಯು ಅವನ ವಿಶೇಷತೆಯೇ, ಹಾಲಾಹಲ ಒಂದು ಬಿಟ್ಟು. ಹಾಲಾಹಲವು ಅವನ ವಿಭೂತಿಯೇ, ಆದ್ರೆ ಸದ್ಯಕ್ಕೆ ನಮಗೆ ಧ್ಯಾನ ಮಾಡ್ಲಿಕ್ಕೆ ಕಷ್ಟ ಅದ್ರ ಮೇಲೆ ಇರ್ಲಿ. ಆದ್ರೆ ಈ ಸಮುದ್ರ ಮಥನ ಅನ್ನುವ ಕಥೆ ಕೂಡ, ನಾವು ಹೇಗೆ ಗಂಗಾವತರಣ ಅನ್ನುವಂತಹ ಕಥೆ ಪ್ರಸಿದ್ಧವೋ, ಸಮುದ್ರ ಕ್ಷೀರಸಾಗರ ಮಥನ ಅನ್ನುವಂಥ ಕಥೆ ಕೂಡ ತುಂಬಾ ಆಧ್ಯಾತ್ಮಿಕ ಅರ್ಥವುಳ್ಳದ್ದಾಗಿದೆ. ದೂರ್ವಾಸ ಮುನಿಗಳ ಶಾಪದಿಂದಾಗಿ ದೇವತೆಗಳು ತಮ್ಮೆಲ್ಲ ಶ್ರೀಮಂತಿಕೆಯನ್ನು ಕಳ್ಕೊಂಡ್ರು, ಸಾಮಾನ್ಯರಂತೆ ಓಡಾಡ್ಲಿಕ್ಕೆ ಶುರು ಮಾಡಿದ್ರು. ಭಗವಾನ್ ವಿಷ್ಣುವಿನ ಆದೇಶದಂತೆ ದೈತ್ಯರು ಮತ್ತು ದೇವತೆಗಳು ಇಬ್ಬರು ಒಟ್ಟಿಗೆ ಸೇರಿ ಅಮೃತವನ್ನ ಪಡೆಯುವಂತಹ ಒಂದು ಯೋಜನೆ, ಒಂದು ಪ್ರಾಜೆಕ್ಟ್ ಅನ್ನು ಹಾಕೊಳ್ತಾರೆ. ಸಲಹೆ ಕೊಟ್ಟವನು ಮಹಾವಿಷ್ಣುವೇ. ದೈತ್ಯರಿಗೂ ಬಹಳ ಖುಷಿ ಆಯ್ತು, ಅಮೃತ ಕುಡಿದು ನಾವು ಸಾವಿಲ್ಲದವರಾಗೋಣ ಅಂತ ಬಯಸಿದ್ರು. ಆದ್ರೆ ಅವ್ರಿಬ್ರು ಒಟ್ಟು ಸೇರಿ ಕಡಿಯೋದು ಬಹಳ ಕಷ್ಟದ ಕೆಲಸ. ಇಬ್ರು ಮ್ಯಾನೇಜ್ ಮಾಡಿದ್ರು ಅದನ್ನು, ಯಾಕಂದ್ರೆ ಪರಸ್ಪರ ವಿರೋಧಿಗಳು ಇವರು. ಅಮೃತದ ಉದ್ದೇಶಕ್ಕೆ ಒಂದಾದ್ರು. ಸರಿ, ಕ್ಷೀರಸಾಗರಕ್ಕೆ ಕಡೆಗೋಲಾಗಿ ಮಂದರ ಪರ್ವತವನ್ನು ತಂದು ಹಾಕಿದ್ರು. ವಾಸುಕಿಯನ್ನೇ ಬಂದು ಅದಕ್ಕೆ ಹಗ್ಗವಾಗಿ ಕಟ್ಟಿದ್ರು. ನಮ್ಗೆ ಗೊತ್ತಿದೆ ಕಥೆ. ಈಗ ಒಂದ್ ಕಡೆಗೆ ಬಾಲ, ಇನ್ನೊಂದು ಕಡೆಗೆ ತಲೆ ಇದೆ. ಅಲ್ಲಿಂದಲೇ ಪ್ರಾಬ್ಲಮ್ ಶುರುವಾಯ್ತು, ಸಮಸ್ಯೆ. ಬಾಲ ಯಾರು ಹಿಡ್ಕೊಳ್ಳೋದು, ತಲೆ ಯಾರು ಹಿಡ್ಕೊಳ್ಳೋದು ಅಂತ. ತಲೆ ಕಡೆ ಇರುವವರು ಶ್ರೇಷ್ಠ, ಬಾಲದ ಕಡೆ ಇರೋರು ಕನಿಷ್ಠ ಅಂತ. ದೈತ್ಯರೆಲ್ಲ ಹೇಳಿದ್ರು, ಇಲ್ಲ ನಾವು ತಲೆ ಕಡೆ ಹಿಡ್ಕೊಂಡು, ನಾವು ಬಾಲ ಹಿಡ್ಕೊಳ್ಳಲ್ಲ ಅಂತ. ದೇವತೆಗಳು ಒಪ್ಕೊಂಡ್ರು, ಅಡ್ಡಿಲ್ಲಪ್ಪ, ನೀವು ತಲೆ, ನಾವು ಬಾಲ ಹಿಡ್ಕೊಳ್ತೇವೆ, ಅಡ್ಡಿಲ್ಲ ಅಂತ. ಕೊನೆಗೆ ಕಡಿತಾ ಇರುವಾಗ, ಅದನ್ನ ಮತಿಸ್ತಾ ಇರುವಾಗ ಏನಾಯ್ತು, ಅದರ ಬಾಯಲ್ಲಿ ವಿಷ ಉಕ್ಲಿಕ್ಕೆ ಶುರುವಾಯ್ತು, ಸುಡ್ತಾ ಇತ್ತು. ಪಾಪ ಬೇಕು ಅಂತಾನೆ ತಕೊಂಡಿದ್ರು ದೈತ್ಯರು, ಆಮೇಲೆ ಕಷ್ಟಪಟ್ಟರು. ಇರ್ಲಿ. ಆಮೇಲೆ ನಮ್ಗೆ ಗೊತ್ತೇ ಇದೆ ಕಥೆ, ಆ ಮಂದರ ಪರ್ವತ ಮುಳುಗ್ಲಿಕ್ಕೆ ಶುರುವಾಯ್ತು ಸಮುದ್ರದಲ್ಲಿ. ಕೊನೆಗೆ ಮಹಾವಿಷ್ಣು ಕೂರ್ಮಾವತಾರವನ್ನು ತಾಳಿ ಅದನ್ನ ಧರಿಸಿದ. ಹಾಗೆ ಕಡೆದು ಆರಂಭದಲ್ಲಿ ಹಾಲಾಹಲ ವಿಷ ಬಂತು. ತದನಂತರ 13 ರತ್ನಗಳು ಬಂದವು. ಕೊನೆಯಲ್ಲಿ ಅಮೃತ ಬಂತು. ಇದನ್ನ ಏನ್ ಹೇಳ್ತಾರೆ, ಈ ಮಥನ ಪ್ರಕ್ರಿಯೆ ಅಂತ ಏನಿದೆ, ಅದೇ ಅಧ್ಯಾತ್ಮ ಸಾಧನೆ ಅಂತ, ಮೆಡಿಟೇಷನ್ ಅಂತ. ಕ್ಷೀರಸಾಗರ ಎನ್ನುವಂಥದ್ದು ನಮ್ಮೆಲ್ಲರ ಮನಸ್ಸು, ಸತ್ವಪ್ರಧಾನವಾದ ಮನಸ್ಸು. ಮೆಡಿಟೇಷನ್ ಮಾಡೋದಕ್ಕಿಂತ ಮುಂಚೆನೆ ಒಂದಿಷ್ಟು ಸತ್ವ ನಮ್ಮಲ್ಲಿ ಇರಬೇಕು. ಅತ್ಯಂತ ರಜೋಗುಣಿಗೂ ತಮೋಗುಣಿಗೂ ಮೆಡಿಟೇಷನ್ ಸಾಧ್ಯ. ಆದ್ದರಿಂದ ಸತ್ವಪ್ರಧಾನವಾದ ಮನಸ್ಸಿನಲ್ಲಿ ಚರ್ನಿಂಗ್ ಇಸ್ ಪಾಸಿಬಲ್. ಉಪನಿಷತ್ತಲ್ಲೂ ಬರುತ್ತೆ, ಉತ್ತರಾರಣಿ ಅಧರಾರಣಿ ದೃಷ್ಟಾಂತ ಕೊಟ್ಕೊಂಡು ಜ್ಞಾನ ನಿರ್ಮಥನಾಭ್ಯಾಸ ಪಾಶಂ ದಹತಿ ಪಂಡಿತ ಅಂತ ಬೇರೆ ಒಂದು ದೃಷ್ಟಾಂತ. ಇಲ್ಲಿ ಆ ಕಡೆಗೋಲಾಗಿ ಶಾಸ್ತ್ರ ಮಥನ ಅನ್ನುವಂಥದ್ದು, ಶಾಸ್ತ್ರ ಸಹಾಯದಿಂದ ಮನಸ್ಸಿನ ಮಥನವಾಗ್ತದೆ. ಮನಸ್ಸನ್ನೋದು ಆಧಾರ, ಕಡೆಗೋಲಾಗಿ ಶಾಸ್ತ್ರ ಕಡಿಯುತ್ತೆ ಆ ಮನಸ್ಸನ್ನು, ವಿಚಾರ ಮಂಥನ ಅಂತ ನಡೆಯುತ್ತೆ. ಹಾಗೆ ವಿಚಾರ ಮಂಥನವನ್ನು ಮಾಡ್ತಾ ಮಾಡ್ತಾ ಅಧ್ಯಾತ್ಮ ಸಾಧನೆ ಅಥವಾ ತಪಸ್ಸು, ಧ್ಯಾನ ಅಂತ ಕರೀತಾರೆ. ಅದರಲ್ಲಿ ಸಾಧಕ ಮುಂದುವರಿದಾಗ ಈ ವಿಶೇಷ ಸಾಮರ್ಥ್ಯಗಳು ಪ್ರಕಟ ಆಗುತ್ತೆ, ಸಿದ್ಧಿಗಳು ಪ್ರಕಟ ಆಗುತ್ತೆ. ಎಷ್ಟೋ ಜನ ಆ ಸಿದ್ಧಿಯಲ್ಲಿ ಸಿಕ್ಕಾಕೊಂಡು ಬಿದ್ದು ಬಿಡ್ತಾರೆ. ಅವರು ಕೊನೆಗೆ ಸಿಗುವ ಅಮೃತ ಎನ್ನುವ ಮೋಕ್ಷದ ಹತ್ರ ಹೋಗೋದೇ ಇಲ್ಲ, ಆ ಸಿದ್ಧಿಯಲ್ಲೇ ನಿಂತು ಬಿಡ್ತಾರೆ. ಅಧ್ಯಾತ್ಮ ಸಾಧನೆಯಲ್ಲಿ ಮುಂದುವರಿತಾ ಇದ್ದ ಹಾಗೆ ಅವನ ಮನಸ್ಸಿನ ವಿಶೇಷ ಸಾಮರ್ಥ್ಯಗಳು ಪ್ರಕಟ ಆಗ್ಲಿಕ್ಕೆ ಶುರುವಾಗ್ತದೆ. ಅಲ್ಲಿಗೆ ಸಾಧಕ ನಿಲ್ಬಾರ್ದು, ಅದು ಇದರ ಸೂಚನೆ. ಕೊನೆ ತನಕನೂ ಮುಂದುವರಿಬೇಕು. ಇನ್ನೊಂದು ಹಾಲಾಹಲ ಏನ್ ಹೇಳುತ್ತೆ ಅಂದ್ರೆ, ಒಮ್ಮೊಮ್ಮೆ ಮನಸ್ಸಿನ ಆ ಬೇಗುದಿಗಳು, ಸಂಕಟಗಳು ಆ ಮನಸ್ಸನ್ನು ಅದುಮಿ ಹಿಡಿದಿರ್ತವಲ್ಲ, ಸಪ್ರೆಷನ್ ಆಫ್ ದ ಮೈಂಡ್, ಅದು ಪ್ರಕಟ ಆಗ್ತದೆ. ಟೆನ್ಷನ್ ಆಗಿ, ಸ್ಟ್ರೆಸ್ ಆಗಿ, ತಲೆನೋವಾಗಿ, ಮಾನಸಿಕ ಗೊಂದಲಗಳಾಗಿ ಅದು ಪ್ರಕಟ ಆಗುವುದು ಉಂಟು ಅಂತ. ಅದನ್ನ ವೇದಾಂತದಲ್ಲಿ ಕಷಾಯ ಅಂತ ಹೇಳ್ತಾರೆ. ಕಷಾಯ ಅಂದ್ರೆ ಬಾಲ್ಯದಲ್ಲಿಯೋ ಆರಂಭದ ಜೀವನದಲ್ಲಿಯೋ ಎಲ್ಲೋ ಒಂದಿಷ್ಟು ಭಾವನೆಗಳಿಗೆ ಧಕ್ಕೆ ಬಂದಿರ್ತದೆ, ಅದು ಪ್ರಕಟ ಆಗ್ತದೆ ಧ್ಯಾನ ಕಾಲದಲ್ಲಿ. ಅದೇ ಹಾಲಾಹಲ ವಿಷ. ಅದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ, ಪರಮಾತ್ಮನಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳೋದು, ಪರಮಾತ್ಮನಿಗೆ ಅರ್ಪಿಸೋದು ಅದನ್ನು. ಈ ಮಾನಸಿಕ ಸಮಸ್ಯೆಯನ್ನ ನೀನೇ ಪರಿಹರಿಸು ಅಂತ ಬೇಡ್ಕೊಳ್ಳೋದು.
ಹಾಗೆ ಪ್ರಯತ್ನ ಮಾಡ್ತಾ ಕೊಟ್ಟ ಕೊನೆಯಲ್ಲಿ ಅಮೃತ ಬರುತ್ತೆ. ಅಮೃತ ಅಂದ್ರೆ ಮೋಕ್ಷ. ಇದೊಂದು ಆಧ್ಯಾತ್ಮಿಕವಾದಂತಹ ಅರ್ಥ ಸಮುದ್ರ ಮಥನ. ಇಲ್ಲಿ ಎರಡು ದಿವ್ಯವಾದ ವಸ್ತುವನ್ನ, ಇದೆಲ್ಲವೂ ದಿವ್ಯವಾದ ವಿಭೂತಿಗಳು, ಅಪ್ರಾಕೃತ ವಿಭೂತಿಗಳು. ನದಿ, ಪರ್ವತ, ವೃಕ್ಷ ಅದೆಲ್ಲ ಪ್ರಾಕೃತ ಅಂದ್ರೆ ಲೌಕಿಕವಾದ ವಿಭೂತಿಗಳು. ಇದು ಅಲೌಕಿಕ ವಿಭೂತಿ. ನಾವು ಅದನ್ನ ಶಾಸ್ತ್ರ ಪ್ರಮಾಣದಿಂದ ಒಪ್ಕೊಳ್ಬೇಕಷ್ಟೇ. ಐರಾವತ ಎಲ್ಲಿದೆ, ಹೇಗಿದೆ ನಮ್ಗೆ ಗೊತ್ತಾಗಲ್ಲ. ಇನ್ನು ಆನೆಗಳಲ್ಲಿ ಏನಾದ್ರೂ ಧ್ಯಾನ ಮಾಡಬೇಕು ಅಂದ್ರೆ ಐರಾವತವನ್ನ ಭಗವಂತನ ಸ್ವರೂಪವಾಗಿ ಧ್ಯಾನ ಮಾಡಬಹುದು, ಭಗವಂತನ ವಿಶ್ವರೂಪವಾಗಿ ಧ್ಯಾನ ಮಾಡಬಹುದು. ಇನ್ನೊಂದು ಮಾತು ಹೇಳ್ತಾನೆ ಭಗವಂತ, ನರಾಣಾಂಚ ನರಾಧಿಪಂ. ನಾನು ಮನುಷ್ಯರಲ್ಲಿ ನರಾಧಿಪ ಅಂದ್ರೆ ಯಾರು? ರಾಜರು ಅಂತ. ನರಾಧಿಪ ಅಂದ್ರೆ ರಾಜ. ನರಾಣಾಂಚ ಮನುಷ್ಯಾಣಾಂಚ ನರಾಧಿಪಂ ರಾಜಾನಂ ಮಾಂ ವಿದ್ಧಿ. ಅಧಿಪ ಅಂದ್ರೆ ಒಡೆಯ ಅಂತ ಅರ್ಥ. ಅಧಿಪತಿ ಅಂತ ಹೇಳ್ತೇವಲ್ಲ ಹಾಗೆ. ಮನುಷ್ಯರಿಗೆ ಅಧಿಪತಿ ಯಾರಪ್ಪ ಅಂದ್ರೆ ರಾಜ. ರಾಜ ಪ್ರತ್ಯಕ್ಷ ದೇವತಾ ಅನ್ನುವಂತಹ ಮಾತಿದೆ. ನಮ್ಮ ಕಣ್ಮುಂದೆ ಕಾಣುವ ದೇವರು ರಾಜ ಅಂತ. ಹಿಂದೆಲ್ಲ ರಾಜನ ಆಡಳಿತ ಇತ್ತು, ಈಗ ಪರ್ಯಾಯವಾಗಿ ಪ್ರಜಾಪ್ರಭುತ್ವ ಅಂತ ಬಂದಿದೆ. ಹಿಂದೆ ರಾಜ ತಮ್ಮ ಸಿಂಹಾಸನದಲ್ಲಿ ಕುಳಿತುಕೊಂಡಾಗ ಅವನನ್ನ ದೇವರ ಪ್ರತಿರೂಪ ಎಂಬುದಾಗಿ ಭಾವಿಸ್ತಾ ಇತ್ತು. ರಾಜಾಜ್ಞೆ ಅಂತ ಹೇಳಿದ್ರೆ ಅದನ್ನೆಲ್ಲರೂ ತಲೆಬಾಗಿ ಸ್ವೀಕಾರ ಮಾಡ್ತಾ ಇದ್ರು. ಅದಕ್ಕೆ ಕಾರಣ ಇಷ್ಟೇ, ರಾಜನ ವ್ಯಕ್ತಿತ್ವ ಹಾಗೆ ಇರ್ತಿತ್ತು ಅಂತ. ನಾ ವಿಷ್ಣು ಪೃಥ್ವೀಪತಿ ಎಂಬುದಾಗಿ ಒಂದು ಮಾತಿದೆ. ವಿಷ್ಣು ಅಂಶ ಇಲ್ಲದೆ ಇದ್ರೆ ಪೃಥ್ವೀಪತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಚರಿತ್ರೆಯಲ್ಲಿ ನೋಡ್ತೇವೆ. ಶ್ರೀರಾಮ ಇರಬಹುದು, ಅಥವಾ ಅವನ ವಂಶಜರಲ್ಲಿ ತುಂಬಾ ಜನ ಭಗೀರಥಾದಿಗಳು ಇರಬಹುದು, ದಿಲೀಪ ಇರಬಹುದು, ರಘು ಇರಬಹುದು. ಆಮೇಲೆ ಭರತ ವಂಶದಲ್ಲಿ ಬಂದಂತಹ ಮಹಾರಾಜರು ಯುಧಿಷ್ಠಿರ ಇರಬಹುದು. ತದನಂತರ ಬಂದಂತಹ ನಮ್ಮ ಕೃಷ್ಣದೇವರಾಯರಂತಹ ಆ ವಿಶೇಷ ವ್ಯಕ್ತಿತ್ವಗಳಿರಬಹುದು. ಅವರೆಲ್ಲರೂ ಈಗ ಆ ಭಗವಂತನ ಅಂಶ ಎಂಬುದಾಗಿ ಒಪ್ಪಿಕೊಳ್ಳಿಕ್ಕೆ ಏನೂ ತೊಂದರೆ ಇರ್ತಿರ್ಲಿಲ್ಲ. ಅಂತಹ ವ್ಯಕ್ತಿತ್ವ ಅಂದ್ರೆ ಶಾಸ್ತ್ರಜ್ಞಾನವನ್ನು ಚೆನ್ನಾಗಿ ತಿಳಿದುಕೊಂಡು ಎಲ್ಲ ರೀತಿಯ ಶಸ್ತ್ರ ಅಸ್ತ್ರ ಪ್ರಯೋಗಗಳು, ಕಲೆಯಲ್ಲಿ ಕೂಡ ನೈಪುಣ್ಯತೆಯನ್ನು ಪಡಿತಾ ಇದ್ರು. ಧರ್ಮಶಾಸ್ತ್ರವನ್ನು ಚೆನ್ನಾಗಿ ತಿಳಿತಾ ಇದ್ರು. ಯಾಕಂದ್ರೆ ಶಿಕ್ಷೆಯನ್ನು ಕೊಡಬೇಕಾದ್ರೆ ದಂಡ ನೀತಿ ಅಂತ ಬೇಕಾಗ್ತಿತ್ತು, ಧರ್ಮಶಾಸ್ತ್ರದ ಜ್ಞಾನ ಇರಬೇಕಾಗಿತ್ತು. ಹೀಗೆ ಹಲವು ಶಾಸ್ತ್ರಗಳಲ್ಲಿ ಕೋವಿದರಾಗಿದ್ದುಕೊಂಡು ಧರ್ಮವನ್ನು ರಕ್ಷಿಸಿದ ಅವ್ರ ಕೆಲಸ ಆಗಿತ್ತು. ವಿಷ್ಣುವಿನ ಕೆಲಸ ಅದೇ ಇಲ್ವೇ? ವಿಷ್ಣು ಸಹಸ್ರನಾಮದಲ್ಲಿ ಏನ್ ಹೇಳ್ತಾನೆ ಭಗವಂತ? ಶಾಶ್ವತ ಧರ್ಮ ಗೋಪ್ತ ಸನಾತನಸ್ತಂ ಪುರುಷೋ ಮತ ಉಮೆ. ಭಗವದ್ಗೀತೆಯಲ್ಲೇ ಬರುವ ಮಾತ. ಶಾಶ್ವತ ಧರ್ಮ ಗೋಪ್ತ. ಈ ಧರ್ಮವನ್ನ, ಶಾಶ್ವತವಾದ ಈ ಧರ್ಮ ಅಂದ್ರೆ ಸನಾತನ ಧರ್ಮವನ್ನ, ಗೋಪ್ತ ಅಂದ್ರೆ ಕಾಪಾಡುವವನು. ಧರ್ಮ ಅಂದ್ರೆ ಸನಾತನ ಧರ್ಮ, ಬೇರೆ ಧರ್ಮವೇ ಇಲ್ಲ ಜಗತ್ನಲ್ಲಿ. ಶಾಶ್ವತ ಧರ್ಮ, ಸನಾತನ ಧರ್ಮ, ಸದಾತನ ಧರ್ಮ, ಅದು ಒಂದೇ ಇರೋದು ಧರ್ಮ. ಅದು ಅಷ್ಟೇ. ಅದನ್ನ ಕಾಪಾಡುವುದು. ಗೋಪ್ತ ಅಂದ್ರೆ ಕಾಪಾಡುವವನು. ಯಾರು? ಭಗವಂತನ ಕರ್ತವ್ಯ. ಅದು ರಾಜನ ಕರ್ತವ್ಯವೂ ಅದೇ, ಧರ್ಮ ರಕ್ಷಣೆ ಮಾಡ್ತಕ್ಕಂಥ. ಇತ್ತೀಚಿನ ದಿನಗಳಲ್ಲಿ ಧರ್ಮ ಮತ್ತು ರಾಜಕೀಯ ಎರಡು ಪ್ರತ್ಯೇಕ ಅಂತ ಹೇಳುವ ಮಾತು ಕೇಳಿ ಬರ್ತದೆ. ರಾಜಕಾರಣ ಬೇರೆ, ಧರ್ಮದಲ್ಲಿ ರಾಜಕಾರಣ ಬೆರೆಸಬಾರದು, ರಾಜಕಾರಣದಲ್ಲಿ ಧರ್ಮ ಬೆರೆಸಬಾರದು. ಪ್ರತ್ಯೇಕ. ಅವ್ರಿಗೆ ಧರ್ಮ ಎಂಬ ಶಬ್ದಕ್ಕೆ ಅರ್ಥ ಗೊತ್ತಿಲ್ಲ, ಅದಕ್ಕೆ ಹಾಗೆ ಮಾತಾಡ್ತಾರೆ. ಪಂಥ ಅಥವಾ ಮತ ಎಂಬಂತಹ ದೃಷ್ಟಿಕೋನದಲ್ಲಿ ಧರ್ಮ ಎಂಬ ಶಬ್ದ ಬಳಕೆ ಆಗ್ತಿದೆ, ರಿಲಿಜನ್ ಎಂಬ ಅರ್ಥದಲ್ಲಿ ಬಳಕೆ ಆಗ್ತಿದೆ. ಹಾಗಲ್ಲ. ಧರ್ಮ ಅನ್ನುವಂಥದ್ದು ಅಭ್ಯುದಯ ನಿಶ್ರೇಯಸ ಪ್ರಾಪ್ತಿ ಮಾಡತಕ್ಕಂತಹ ವಿಶ್ವದ ನಿಯಮ. ಅದನ್ನು ಆಚರಿಸುವುದರಿಂದ ಮನುಷ್ಯನ ಅಭ್ಯುದಯ ಮತ್ತು ನಿಶ್ರೇಯಸ್ ಪ್ರಾಪ್ತಿ ಆಗ್ತದೆ. ಅಂತಹ ಧರ್ಮವನ್ನ ಕಾಪಾಡುವುದು ರಾಜನ ಕೆಲಸ. ಅಂದ್ರೆ ಅಷ್ಟು ಪವಿತ್ರನಾಗಿ ರಾಜ ಇರಬೇಕಾಗ್ತದೆ. ಯಾಕಂದ್ರೆ ರಾಜಋಷಿ ಅಂತ ಕರಿತಾ ಇದ್ದೀವಿ ನಾವು, ರಾಜ ಋಷಿಯೂ ಆಗಿರ್ಬೇಕಾಗ್ತದೆ. ಅಂತಹ ರಾಜ ಯಾರಿದ್ದಾರೆ, ಆಯಾ ಕಾಲಘಟ್ಟದಲ್ಲಿ ಬರತಕ್ಕಂತಹ ರಾಜ ನನ್ನ ಅಂಶ ಅಂತ ಕರೀತಾನೆ, ನನ್ನ ವಿಭೂತಿ ಅಂತ ಕರೀತಾನೆ ಭಗವಂತ. ಅಂತಹ ರಾಜರು ಒಂದೊಮ್ಮೆ ನಮಗೆ ಕಾಲಘಟ್ಟದಲ್ಲಿ ಸಿಗಿದ್ರೆ ಯಾರನ್ನ ನೆನಪಿಸ್ಕೊಳ್ಳೋದು ಅಂದ್ರೆ, ಒಬ್ಬ ವ್ಯಕ್ತಿ ಹೇಳ್ತಾನೆ, ನನಗೆ ರಾಜರಲ್ಲಿಯೇ ಒಬ್ಬನನ್ನ ಧ್ಯಾನಕ್ಕೆ ತೆಗೆದುಕೊಳ್ಬೇಕಪ್ಪ. ಯಾರನ್ನು ತೆಗೆದುಕೊಳ್ಳಿ? ಈಗ ಯಾರು ಅಂಥವ್ರು ಇಲ್ಲ ಅಂತ ಹೇಳಿದ್ರೆ, ಈಗ ಇದ್ದಾರೆ ಸದ್ಯಕ್ಕೆ ನಮಗೆ
ನಮ್ಮ ದೇಶದಲ್ಲಿಯೇ ಅಂಥವ್ರೊಬ್ರು ಇದ್ದಾರೆ. ಆದ್ರೆ ಅಂಥವ್ರು ಇಲ್ಲದಿದ್ದಾಗ ಅಂದ್ರೆ ವೈವಸ್ವತ ಮನು, ಈ ಮನ್ವಂತರ ಅಂದ್ರೆ ಜನರಿಗೆಲ್ಲರಿಗೂ ನಿಜವಾದ ರಾಜ ಯಾರಪ್ಪ ಅಂದ್ರೆ ಮನು. ಈ ವೈವಸ್ವತ ಮನು ಅಂತ ಏನಿದ್ದಾನೆ ಅವನನ್ನೇ ರಾಜ ಎಂಬುದಾಗಿ ಪರಿಗಣಿಸಬಹುದು ಎಂಬುದಾಗಿ ಹಿರಿಯರು ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ರಾಜರುಗಳಲ್ಲಿ ಮನುಷ್ಯರಲ್ಲಿ ನಾನು ರಾಜ, ಮನುಷ್ಯರಲ್ಲೇ ಮೆಡಿಟೇಷನ್ ಮಾಡ್ಬೇಕಂದ್ರೆ ರಾಜನನ್ನು ತೆಗೆದುಕೊಳ್ಳಬಹುದು. ಇಷ್ಟಾದ್ಮೇಲೆ ಮುಂದಿನ ಶ್ಲೋಕ, ಆಯುಧಾನಾಮಹಂ ವಜ್ರಂ ಧೇನೂನಾಮಸ್ಮಿ ಕಾಮಧುಕ್ ಪ್ರಜನಶ್ಚಾಸ್ಮಿ ಕಂದರ್ಪ ಸರ್ಪಾಣಾಮಸ್ಮಿ ವಾಸುಕಿ. ಆಯುಧಗಳಲ್ಲಿ ನಾನು ವಜ್ರಾಯುಧ ಅಂತ ಹೇಳ್ತಾನೆ. ಅಂದ್ರೆ ಇಂದ್ರನ ಕೈಯಲ್ಲಿರುವ ವಜ್ರಾಯುಧ ಭಗವಂತನ ವಿಭೂತಿ. ಆಯುಧಗಳಲ್ಲಿ ಅನೇಕ ಇದೆಯಲ್ಲ, ಶಸ್ತ್ರಗಳು ಬೇರೆ, ಅಸ್ತ್ರಗಳು ಬೇರೆ. ಅಸ್ತ್ರಗಳಂದ್ರೆ ಎಸೆಯುವಂಥದ್ದು, ಶಸ್ತ್ರಗಳು ಅಂತ ಹೇಳಿದ್ರೆ ಕೈಯಲ್ಲಿ ಹಿಡಿದು ಪ್ರಹಾರ ಮಾಡುವಂಥದ್ದು. ಈಗ ಖಡ್ಗ ಅನ್ನೋದು ಶಸ್ತ್ರ, ಈಟಿ ಅಂತ ಭರ್ಚಿ ಅಂತ ಹೇಳ್ತಾರಲ್ಲ ಅದು ಅಸ್ತ್ರ, ಬಾಣ ಅನ್ನುವಂಥದ್ದು ಅಸ್ತ್ರ. ಹಿಂದೂ ಕೂಡ ಕ್ಷಿಪಣಿಗಳೆಲ್ಲ ಇದ್ದುವಂತೆ, ಆಗ್ನೇಯಾಸ್ತ್ರ, ವಾಯವ್ಯಾಸ್ತ್ರ, ಪಾಶುಪತಾಸ್ತ್ರ, ಬ್ರಹ್ಮಾಸ್ತ್ರ, ವರುಣನಸ್ತ್ರ, ವಾರಣಾಸ್ತ್ರ ಹೇಳ್ತಾರಲ್ಲ ಹಾಗೆ. ಈ ರೀತಿಯಾದಂತಹ ಅಸ್ತ್ರಗಳು ಅಂದ್ರೆ ಎಸೆಯುವುದಕ್ಕೆ ಅಸ್ತ್ರ ಅಂತ ಹೇಳ್ತಾರೆ. ಈ ಗದೆ ಎನ್ನುವಂಥದ್ದು, ಕತ್ತಿ ಎನ್ನುವಂಥದ್ದು ಅವೆಲ್ಲ ಶಸ್ತ್ರ ಅಂತ ಕರೆಯಲ್ಪಡುತ್ತೆ. ಈ ಅಸ್ತ್ರಶಸ್ತ್ರಗಳು ಅನೇಕ ಬಗೆಯಾಗಿ ಇದ್ದವು, ಪ್ರಾಚೀನ ಕಾಲದಲ್ಲಿ ಇದ್ದವು, ಈಗಲೂ ಇದೆ ಅಲ್ಲ, ಈಗಲೂ ಅದರದ್ದೇ ಬೇರೆ ಬೇರೆ ವಿಧಾನಗಳು ಇದೆ. ಕ್ಷಿಪಣಿ ಅಂತ ಕರಿತೇವೆ ನಾವು, ಡ್ರೋನ್ ಅಂತ ಕರೀತಾರೆ ಈಗೆಲ್ಲ, ಅದ್ರ ಹೆಸರು ಬಹಳ ಫೇಮಸ್ ಆಗ್ತಾ ಇದೆ ಇವತ್ತೀಚಿನ ದಿನಗಳಲ್ಲಿ. ಅಂತಹ ಆಯುಧಗಳಲ್ಲಿ ಏನಾದ್ರೂ ಮೆಡಿಟೇಷನ್ ಮಾಡ್ಬೇಕಪ್ಪ ಭಗವಂತನಂದ್ರೆ ಯಾವ್ದನ್ನು ಮಾಡೋದು? ಅತ್ಯಂತ ಬಲಶಾಲಿಯಾದ ಆಯುಧ ಯಾವುದು ಅಂದ್ರೆ ವಜ್ರಾಯುಧ. ಪರಮಾಣು ಬಾಂಬೆ ಇದೆಯಲ್ಲ ನಮ್ಮ ಹತ್ರ, ಅದಕ್ಕಿಂತ ಪವರ್ಫುಲ್ ಅಂತ ಅನ್ಸ್ಬೋದು ಮನಸ್ಸಲ್ಲಿ. ಆ ವಜ್ರಾಯುಧವು ಹಾಗೆ ಅಷ್ಟೇ ಪ್ರಭಾವಶಾಲಿ ಅಂತಾರೆ. ವಜ್ರ ಆಯುಧ ಅಂದ್ರೆ ಸಿಡಿಲು ಹಾಗೆ ಅಂತ. ಈ ಸಿಡಿಲು ಬಿದ್ದಾಗ ಭೂಮಿ ಮೇಲೆ ಹೇಗೆ ಅದು ಒಂದೇ ಕ್ಷಣಕ್ಕೆ ಸುಟ್ಟು ಬೂದಿ ಮಾಡ್ಬಿಡ್ತದೋ ಹಾಗೆ ವಜ್ರಾಯುಧನ ಸ್ಪರ್ಶ ಮಾಡಿದ್ರೆ, ಪರ್ವತದ ಮೇಲೆ ಸ್ಪರ್ಶ ಮಾಡಿದ್ರೆ ಪರ್ವತ ಪುಡಿ ಪುಡಿ ಆಗ್ತದಂತ. ವೈರಿ ಸ್ಪರ್ಶ ಮಾಡಿದ್ರೆ ಸಾಕು, ಹೊಡಿಯೋದ್ ಬೇಡ, ಮುಟ್ಸಿದ್ರೆ ಸಾಕಂತ. ಅಷ್ಟು ಶಕ್ತಿ ಆ ವಜ್ರಾಯುಧಕ್ಕಿದೆ ಅಂತ. ಅಂದ್ರೆ ಅದು ಸಾಮಾನ್ಯವಾಗಿ ಒಂದು ಯಾವುದೋ ಒಂದು ಧಾತುವಿನಿಂದ ಮಾಡಿದ್ದಲ್ಲ, ಲೋಹದಿಂದ ಮಾಡಿದ ಆಯುಧ ಅಲ್ಲ. ಯಾವುದರಿಂದ ಮಾಡಿದ್ದು ಅಂದ್ರೆ ದಧೀಚಿ ಮಹರ್ಷಿಯ ಎಲುಬಿನಿಂದ ಮಾಡಿದ್ದು. ವಿಶೇಷವಾಗಿ ಬೆನ್ನಿನ ಎಲುಬು ಏನಿದೆ, ಬೆನ್ನಿನ ಮೂಳೆ ಮತ್ತು ಇತರ ಮೂಳೆಗಳಿಂದ ಮಾಡಿರತಕ್ಕಂಥದ್ದು. ಅದ್ರ ಹಿಂದೆ ಒಂದು ಕಥೆ ಇದೆ. ವೃತ್ರಾಸುರ ಎನ್ನುವಂತಹ ಒಬ್ಬ ರಾಕ್ಷಸ ದೇವತೆಗಳಿಗೆ ಬಹುವಾಗಿ ಪೀಡಿಸ್ತಾನೆ, ದುಸ್ವಪ್ನವಾಗ್ತಾನೆ, ಅವನನ್ನು ಗೆಲ್ಲಲಿಕ್ಕೆ ಆಗಲ್ಲ ಇವರಿಗೆ. ಅಂತಹ ಸಂದರ್ಭದಲ್ಲಿ ಮಹಾವಿಷ್ಣುವಿನ ಮಾರ್ಗದರ್ಶನದಂತೆ ಅವರು ದಧೀಚಿ ಮಹರ್ಷಿಗಳ ಬಳಿಯಲ್ಲಿ ಬಂದು ಸಹಾಯಕ್ಕೆ ಕೇಳ್ತಾರೆ. ಈ ವೃತ್ತಾಸುರನನ್ನ ಕೊಲ್ಲಬೇಕಾಗಿದೆ, ಅದಕ್ಕೆ ನಿಮ್ಮ ಶರೀರದ ಮೂಳೆಯಿಂದ ಮಾಡಿದಂತಹ ಆಯುಧದಿಂದ ಇದು ಸಾಧ್ಯವಾಗುವುದತ್ತೆ ಅಂತ ಹೇಳಿದಾಗ ಆ ಮಹರ್ಷಿಗಳು ಲೋಕ ಕಲ್ಯಾಣಕ್ಕಾಗಿ ಎಂಥ ತ್ಯಾಗವನ್ನು ಮಾಡ್ಲಿಕ್ಕೆ ತಕ್ಷಣ ಅವರು ಯೋಗದ ಸ್ಥಿತಿಗೆ ಹೋಗ್ತಾರೆ, ಅಂದ್ರೆ ಸಮಾಧಿ ಸ್ಥಿತಿಗೆ ಹೊರಟು ಹೋಗ್ತಾರೆ. ಅಲ್ಲೇ ಶರೀರವನ್ನ ಬಿಡ್ತಾರೆ, ಯೋಗ ಬಲದಿಂದ ಶರೀರವನ್ನು ಬಿಡ್ತಾರೆ. ನಾವು 8ನೇ ಅಧ್ಯಾಯದಲ್ಲಿ ನೋಡಿದ್ದೇವಲ್ಲ, ಯೋಗ ಬಲೇನ ಮೂರ್ಧ್ಯಾತ್ಮನಃ ಪ್ರಾಣಂ, ಹಾಗೆ ನೆತ್ತಿಯವರೆಗೆ ಪ್ರಾಣವನ್ನು ತಂದುಕೊಂಡು ದೇಹ ಬಿಡುವ ಪ್ರಕ್ರಿಯೆ, ಆ ಪ್ರಕಾರ ದೇಹವನ್ನು ಬಿಡ್ತಾರೆ. ಆ ನಂತರ ಅವರ ಶರೀರದಲ್ಲಿರ್ತಕ್ಕಂತಹ ಮೂಳೆಯನ್ನೆಲ್ಲ ಸಂಗ್ರಹಿಸಿ ವಿಶ್ವಕರ್ಮನು ಆ ಆಯುಧವನ್ನು ನಿರ್ಮಿಸಿದ. ಅದು ಸದಾ ಇಂದ್ರನ ಕೈಯಲ್ಲಿ ಇರ್ತದೆ. ಆ ಆಯುಧ ಸಿಕ್ಕ ಮೇಲೆ ಇಂದ್ರ ಪುನಃ ತನ್ನ ವೃತ್ರಾಸುರನ್ನು ಕೊಲ್ತಾನೆ, ತನ್ನ ಇಂದ್ರ ಪದವಿಯನ್ನು ಪಡ್ಕೊಳ್ತಾನೆ ಅಂತ. ಅಷ್ಟು ಶಕ್ತಿಶಾಲಿ ಆದಂತಹ ಒಂದು ಆಯುಧ, ಒಂದು ಅರ್ಥ. ಇನ್ನೊಂದು ಆಧ್ಯಾತ್ಮಿಕವಾದ ಅರ್ಥವನ್ನು ಮಾಡಬಹುದು ಇಲ್ಲಿ. ಏನಂದ್ರೆ ಆ ಯೋಗ ಶಕ್ತಿಯಿಂದ ಈ ಸಾಮಾನ್ಯ ಮನುಷ್ಯನ ಎಲುಬಿಗೂ ಅದಕ್ಕೂ ವ್ಯತ್ಯಾಸ ಏನು ಅಂದ್ರೆ, ಅದು ಯೋಗ ಶಕ್ತಿಯ ಪ್ರತೀಕ. ಯೋಗ ಬಲ, ಅಧ್ಯಾತ್ಮ ಬಲ ಅಂತ ಹೇಳ್ತೇವಲ್ಲ, ಅದು ಹೊರಗಡೆ ಆಯುಧಗಳಿಗಿಂತ ಬಹಳ ಬಲಶಾಲಿಯಾದ ಆಯುಧ. ಅದು ನಾವು ಆ
ಕೌಶಿಕ, ವಿಶ್ವಾಮಿತ್ರ ಕೌಶಿಕ ರಾಜನಾಗಿದ್ದಾಗ ವಸಿಷ್ಠರು ಬಳಿಯಲ್ಲಿ ಬಂದಾಗ ನೋಡ್ತೇವೆ. ಅವನು ತನ್ನೆಲ್ಲ ಆಯುಧಗಳ ಪ್ರಯೋಗ ಮಾಡಿದಾಗ ವಸಿಷ್ಠರು ತಮ್ಮ ಬ್ರಹ್ಮದಂಡವನ್ನೇ ಮುಂದಿಟ್ಟು ಆ ಎಲ್ಲ ಆಯುಧಗಳನ್ನು ಅದು ಕಬಳಿಸುತ್ತೆ. ಆಗ ಅವನಿಗೆ ತನ್ನ ಕ್ಷತ್ರಿಯ ಬಲದ ಮೇಲೆ ಧಿಕ್ಕಾರ ಬಂದಿತ್ತು. ದಿಕ್ ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ಕ್ಷತ್ರಿಯ ಬಲಕ್ಕೆ ಧಿಕ್ಕಾರವಿರಲಿ, ಬ್ರಹ್ಮ ಬಲವೇ ಬಲ ಅಂತ ಹೇಳ್ತಾನೆ. ಅಂದ್ರೆ ತಪಸ್ಸಿನ ಬಲ, ಅಧ್ಯಾತ್ಮ ಬಲ ಏನಿದೆ ಅದೇ ನಿಜವಾದ ಬಲ ಎಂಬುದು ಇಲ್ಲಿಯ ಸಂಕೇತ. ಅದರಿಂದ ಮಾಡಿದಂತಹ ಆಯುಧ ಏನಿದೆ ಅದೇ ವಜ್ರಾಯುಧ ಎಂಬ ಒಂದು ಆಧ್ಯಾತ್ಮಿಕವಾದ ಸಂಕೇತವು ಇದರಲ್ಲಿ ತೋರ್ತದೆ. ಆದ್ರೆ ಇದು ಸಂಕೇತಾರ್ಥ ಅಷ್ಟೇ. ಆದ್ರೆ ಧ್ಯಾನ ಮಾಡೋದಾದ್ರೆ ಯಾವ್ದ್ರ ಮೇಲೆ? ವಜ್ರಾಯುಧವನ್ನೇ ಕಲ್ಪಿಸಿಕೊಂಡು ಧ್ಯಾನ ಮಾಡಬೇಕು. ಮಿಂಚಿನ ಹಾಗೆ ಇರತಕ್ಕಂಥ ಒಂದು ಆಯುಧ. ಸರಿ, ಮುಂದೆ ಹೇಳ್ತಾನೆ ಭಗವಂತ, ಧೇನು ನಾಮಸ್ಮಿ ಕಾಮಧುಕ್. ಧೇನುಗಳಲ್ಲಿ, ಹಸುಗಳಲ್ಲಿ ಅಂತ ಹೇಳ್ಬೋದು. ಆದ್ರೆ ಸರಿಯಾಗಿ ಹೇಳೋ ಕ್ರಮ ಏನಂದ್ರೆ ಹಾಲು ಕರೆಯುವ ಹಸುವಿಗೆ ಧೇನು ಅಂತ ಹೇಳ್ತಾರೆ. ದೋಗ್ಧ್ರಿ, ದೋಗ್ಧ್ರೀಣಾಮ್ ಅಂತ ಹೇಳ್ತಾರೆ ಶಂಕರ್. ಧೇನು ನಾಮ ಅಂದ್ರೆ ದೋಗ್ಧ್ರೀಣಾಮ್ ಅಂತ. ದೋಗ್ಧ್ರಿ ಅಂದ್ರೆ ಹಾಲು ಕರೆಯುವ ಹಸುವಿಗೆ ಧೇನು ಅಂತ ವಿಶೇಷ ಶಬ್ದ. ಗಾವಹ ಅಂತ ಹೇಳಿದ್ರೆ ಅದು ಹಸುಗಳು ಅಂದ್ರೆ ಅದು ಸಾಮಾನ್ಯ ಶಬ್ದ. ದೋಗ್ಧ್ರಿ ಅಂತ ಹೇಳಿದ್ರೆ ಅದು ಹಾಲು ಕರೆಯುವ ಹಸುವಿಗೆ ಕರಿಬೇಕು ಆ ಶಬ್ದದಿಂದ. ಅಂತಹ ಹಾಲು ಕರೆಯುವ ಹಸುಗಳಲ್ಲಿ ನಾನು ಕಾಮಧುಕು. ಹಸುಗಳಲ್ಲಿ ಏನಾದ್ರೂ ಧ್ಯಾನ ಮಾಡೋದಾದ್ರೆ ಕಾಮಧೇನು, ಕಾಮಧೇನು ಅದು ಕೂಡ 14 ರತ್ನಗಳಲ್ಲಿ ಒಂದು ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ, ಪಾರಿಜಾತ ಇವೆಲ್ಲ ದೇವಲೋಕದಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಸಂಗತಿಗಳು. ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ ಕಾಮಂ ದೋಗ್ಧಿ ಇತಿ ಕಾಮಧೇನು. ನೀವು ಏನು ಬಯಕೆಯನ್ನ ನೀವು ಮಾಡ್ಕೋತೀರೋ ಮನಸ್ಸಿನಲ್ಲಿ ಅದನ್ನ ಈಡೇರಿಸ್ಬಿಡುತ್ತದೆ ಕಾಮಧೇನು. ಕಲ್ಪವೃಕ್ಷಕ್ಕೂ ಅದೇ ಸಾಮರ್ಥ್ಯ ಇದೆ. ಚಿಂತಾಮಣಿ ಅಂತ ಇದೆಯಂತೆ, ಹಾಗೂ ಪಾರಿಜಾತ ಅಂತ. ಇದ್ರ ಪಾರಿಜಾತ ವೃಕ್ಷದ ಕೆಳ ಕೂತ್ಕೊಂಡು ಅಥವಾ ಕಲ್ಪವೃಕ್ಷದ ಕೆಳ ಕೂತ್ಕೊಂಡು ಏನು ಮನಸ್ಸಲ್ಲಿ ಯೋಚನೆ ಮಾಡ್ತಾನೋ ಅದು ಸಂಭವಿಸಿ ಬಿಡ್ತದೆ. ಹಾಗೆ ಕಾಮಧೇನುವಿನ ಬಳಿಯಲ್ಲಿ ನಾವು ಏನು ಹೋಗಿ ಕೇಳ್ತೇವೋ ಬಾಯಿ ಬಿಟ್ಟು ಕೇಳ್ಬೋದು, ಮನಸ್ಸಲ್ಲೇ ಸಂಕಲ್ಪ ಮಾಡ್ಬೋದು, ಅದು ಈಡೇರಿಸ್ಬಿಡ್ತದೆ. ಆ ಕಾಮಧೇನುವಿನ ಮಗಳಾದಂತಹ ನಂದಿನಿ ವಸಿಷ್ಠ ಬಳಿಯಲ್ಲಿ ಇದ್ದು ಆ ಕೌಶಿಕ ರಾಜನು ಬಂದಾಗ ಅವರನ್ನು ಉಪಚರಿಸಿದ ಕಥೆಯನ್ನು ನಾವು ಕೇಳ್ತೇವಲ್ಲ, ರಾಮಾಯಣ ಮುಂತಾದ ಪುರಾಣಗಳಲ್ಲಿಯೂ ಬರುತ್ತೆ. ಆ ನಂದಿನಿ ಅಂದ್ರೆ ಕಾಮಧೇನುವಿನ ಮಗಳು, ಅದಕ್ಕೂ ಕೂಡ ಕಾಮಧೇನು ಅನ್ನೋ ಹೆಸರಿತ್ತು. ಆ ನಂದಿನಿ ಶಂಕರರು ಹಾಗೆ ಬರೀತಾರೆ, ವಸಿಷ್ಠಸ್ಯ ಸರ್ವಕಾಮಾನಾಂ ದೋಗ್ಧ್ರಿ ಸಾಮಾನ್ಯವ ಕಾಮಧುಕ್ ಅಂತ. ವಸಿಷ್ಠರ ಬಯಕೆಗಳನ್ನು ಈಡೇರಿಸಿದಂತಹ ನಂದಿನಿ ಇರ್ಬೋದು, ಅಥವಾ ಸ್ವರ್ಗಲೋಕದಲ್ಲಿರುವ ಕಾಮಧೇನು ಇರ್ಬೋದು, ಯಾವುದು ತೆಗೆದುಕೊಳ್ಳಬಹುದು ಇದರಲ್ಲಿ. ಅದು ಎಲ್ಲ ಇಚ್ಛೆಯನ್ನ ಈಡೇರಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಹಸುವೇ ಭಗವಂತನ ವಿಭೂತಿ. ಪ್ರಾಣಿಗಳಲ್ಲಿಯೇ ಶ್ರೇಷ್ಠವಾದದ್ದು ಹಸುಗಳು. ಆ ಹಸುಗಳು ಮನೆಯಲ್ಲಿದ್ದರೆ ಒಬ್ಬ ಋಷಿ ಇದ್ದ ಹಾಗೆ ಎಂಬುದಾಗಿ ಹೇಳ್ತಾರೆ. ಎಲ್ಲ ದೇವತೆಗಳ ಆವಾಸ ಸ್ಥಾನ ಅಂತ. ಹಾಗೆ ಅಂತಹ ಹಸುವನ್ನ ಸೇವೆ ಮಾಡಿ ತನ್ನ ಬದುಕನ್ನು ಉದ್ಧಾರ ಮಾಡಿಕೊಂಡಂತ ಒಂದು ಕಥೆ ಬರ್ತದೆ. ಕಾಳಿದಾಸ ಬರೆದಂತ ರಘುವಂಶದಲ್ಲಿ ಬರುವ ಕಥೆ. ದಿಲೀಪ ಎನ್ನತಕ್ಕಂತಹ ರಾಜ, ಅವನು ಸೂರ್ಯವಂಶದ ರಾಜ. ನಾವು ಹಿಂದೆ ನೋಡಿದ್ದೇವೆ. ಅಂಶುಮಂತನ ಮಗನಾದಂತಹ ದಿಲೀಪ ಮತ್ತು ಭಗೀರಥ ಅಂತ ಇದ್ರು. ಈ ಅಂಶುಮಂತನ ಮಗನಾದ ದಿಲೀಪ. ದಿಲೀಪನಿಗೆ ಇಬ್ಬರು ಮಕ್ಕಳು, ರಘು ಮತ್ತು ಭಗೀರಥ ಅಂತ. ಈ ದಿಲೀಪ ಮಹಾರಾಜನು ಒಂದು ಸಂದರ್ಭದಲ್ಲಿ ದೇವಲೋಕದಲ್ಲಿ ಇದ್ದಾಗ ಆ ಕಾಮದೇವನ ಬಗ್ಗೆ ತಿರಸ್ಕಾರವನ್ನು ಮಾಡಿದ್ನಂತೆ. ಅದರಿಂದ ಶಾಪಗ್ರಸ್ತನಾಗಿದ್ದ, ಅವನಿಗೆ ಮಕ್ಕಳಾಗದೇ ಇರಲಿ ಅಂತ. ಕೊನೆಗೆ ಭೂಲೋಕಕ್ಕೆ ಬಂದ, ಸಂತಾನ ಪ್ರಾಪ್ತಿ ಆಗಲಿಲ್ಲ. ವಸಿಷ್ಠರ ಬಳಿಗೆ ಬರ್ತಾನೆ. ವಸಿಷ್ಠರು ಹೇಳ್ತಾರೆ,
ಇದು ಕಾಮಧೇನುವಿನ ಶಾಪ. ಅದರ ಪರಿಹಾರಕ್ಕೆ ಒಂದೇ ಉಪಾಯ ಏನಂದ್ರೆ, ಆಕೆ ಮಗಳು ಇಲ್ಲಿದ್ದಾಳೆ ನಂದಿನಿ ಅಂತ, ಅದರ ಸೇವೆಯನ್ನ ನೀವು ಪತಿ ಪತ್ನಿಯರಿಬ್ಬರೂ ಮಾಡಿ ಅಂತ ಹೇಳ್ತಾರೆ. ಹಾಗೆ ದಿಲೀಪ ಮಹಾರಾಜ ಕಾಡಿಗೆ ಹೋಗಿ ಹಸುವನ್ನ, ನಂದಿನಿ ಹಸುವನ್ನ ಕರೆದುಕೊಂಡು ಹೋಗಿ ಮೇಯಿಸೋದು, ಅದ್ರ ಸೇವೆಯನ್ನು ಮಾಡ್ತಾನೆ ಹಲವು ಸಮಯಗಳ ಕಾಲ. ತದನಂತರ ಅವನಿಗೆ ಹುಟ್ಟುವ ಮಗನಿಗೆ ಹೆಸರು ರಘು ಅಂತ. ಅವನಿಂದ ವಂಶ ಬೆಳೆಯುತ್ತೆ, ರಘುವಂಶ ಅಂತ ಕರೀತಾರೆ. ಶ್ರೀಕೃಷ್ಣನೇ ಆ ಹಸುವಿನ ಸೇವೆಯನ್ನು ಮಾಡಿದ್ದು, ಹಾಗೆ ಬಹಳವಾಗಿ ಹಸುವಿನ ಮಹತ್ವವನ್ನು ನಾವು ಕಾಣುತ್ತೇವೆ, ಅದು ವಿಶೇಷವಾದಂತಹದ್ದು. ಅದರಲ್ಲಿಯೂ ಕಾಮಧೇನುವನ್ನು ನಾವು ಧ್ಯಾನಿಸಬಹುದು ಅಂತ. ಇನ್ನು ಕಾಮಧೇನು ಅನ್ನೋದಕ್ಕೆ ಇನ್ನೊಂದು ಆಧ್ಯಾತ್ಮಿಕ ಅರ್ಥ ಇದೆ, ಏನಪ್ಪಾ ಅಂದ್ರೆ ನಮ್ಮ ಬುದ್ಧಿ, ಅದೇ ಕಾಮಧೇನು, ಬುದ್ಧಿ ಶಕ್ತಿ ಇದೆಯಲ್ಲ, ಅದಕ್ಕೆ ಎಷ್ಟು ಸಾಮರ್ಥ್ಯ ಇದೆ ಅಂದ್ರೆ ನಾವೇನು ಕಲ್ಪನೆ ಮಾಡ್ತೇವೋ ಅದನ್ನ ಸೃಷ್ಟಿ ಮಾಡುವ ಸಾಮರ್ಥ್ಯ ಇದೆ. ಅದರಿಂದ ಆಧ್ಯಾತ್ಮಿಕವಾಗಿ ಬುದ್ಧಿಯು ಕೂಡ ಕಾಮಧೇನು ಅಂತ ಕರೆಯಲ್ಪಡುತ್ತೆ. ಇನ್ನು ಪ್ರಜನಶ್ಚಾಸ್ಮಿ ಕಂದರ್ಪ. ಕಂದರ್ಪ ಅಂದ್ರೆ ಮನ್ಮಥ, ಕಾಮದೇವ ಅಂತ ಕರೀತಾರೆ ಅವನಿಗೆ. ಪ್ರಜನ ಅಂದ್ರೆ ಹುಟ್ಟಿಸುವುದರಲ್ಲಿ ಕಾಮದೇವನು ನನ್ನ ವಿಭೂತಿ ಅಂತ ಹೇಳ್ತಾನೆ. ಕಾಮದೇವ ಅಂದ್ರೆ ಕಾಮದ ಅಧಿಪತಿ ಅಂತ ಅರ್ಥ. ಕಾಮನು ಸಾಮಾನ್ಯವಾಗಿ ಶಬ್ದ ಬಯಕೆ ಅಂತ ನಾವು ಕರೆಯುವಂಥದ್ದು. ಆ ಬಯಕೆ ಎನ್ನುವಂಥದ್ದು ಹುಟ್ಟಿಸುವಂತಹ ಕೆಲಸವನ್ನ ಮಾಡ್ತದೆ. ಎಲ್ಲ ಬಯಕೆಗಳು ಕೂಡ, ಇಂಗ್ಲಿಷ್ ಅಲ್ಲಿ ಒಂದು ಮಾತಿದಿಲ್ಲ, ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ. ಯಾವುದೋ ಒಂದು ಬಯಕೆ ನಮ್ಮಲ್ಲಿ ಉಂಟಾಯ್ತು, ಹೀಗೊಂದು ಆಗಿದ್ರೆ ಒಳ್ಳೇದಿತ್ತು ಅಂತ, ಆಗ ನಮ್ಮೊಳಗೆ ಇರತಕ್ಕಂತಹ ಸರ್ಜನಶೀಲತೆ ಜಾಗೃತವಾಗ್ತದೆ. ಕೆಲವರು ಸೃಜನಶೀಲತೆ ಅಂತ ಹೇಳ್ತಾರೆ, ಕೆಲವರು ವ್ಯಾಕರಣ ಪ್ರಕಾರ ಅದು ಸರ್ಜನಶೀಲತೆ ಅಂತ ಹೇಳೋದೇ ಸರಿ ಅಂತ ಹೇಳ್ತಾರೆ. ಇರ್ಲಿ, ಪ್ರಸಿದ್ಧ ಪದ ಸೃಜನಶೀಲತೆ, ಕ್ರಿಯೇಟಿವಿಟಿ. ಅದು ಅಭಿವ್ಯಕ್ತವಾಗಿ ಅದರಿಂದ ಒಂದು ವಸ್ತು ಉತ್ಪತ್ತಿ ಆಗ್ತದೆ. ಹಾಗೆ ಕಾಮ ಅನ್ನುವಂಥದ್ದು ಬಯಕೆ, ಇಚ್ಛೆ ಅಂತ ಹೇಳ್ತಕ್ಕಂಥದ್ದು ವಸ್ತುವನ್ನು ಉತ್ಪತ್ತಿ ಮಾಡುವುದಕ್ಕೆ ಮೂಲ ಹೇತು. ಅಂತ ವಸ್ತುವನ್ನ ಉತ್ಪತ್ತಿ ಮಾಡತಕ್ಕಂತಹ ಬಯಕೆಗಳಲ್ಲಿ ಒಂದು ಧ್ಯಾನವನ್ನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಕಾಮದೇವನ ಅಥವಾ ಕಂದರ್ಪ ಮನ್ಮಥ ಅವನು ನನ್ನ ವಿಭೂತಿ ಅಂತ ಹೇಳ್ತಾನೆ. ಕಾಮವನ್ನ ಹೇಗೆ ಪಾಸಿಟಿವ್ ಆಂಗಲ್ ಅಲ್ಲಿ ನೋಡ್ತಕ್ಕಂಥದ್ದು, ಬಯಕೆಗಳನ್ನ ನಾವು ದೂಷಿಸ್ತೇವಲ್ಲ ಅಧ್ಯಾತ್ಮದಲ್ಲಿ, ಅಂದ್ರೆ ಕೃಷ್ಣ ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಧರ್ಮಕ್ಕೆ ವಿರುದ್ಧವಲ್ಲದ ಕಾಮನೆ, ಬಯಕೆ, ಅದು ನಾನೇ ಆಗಿದ್ದೇನೆ ಅಂತ ಹೇಳ್ತಾನೆ. ಅಧ್ಯಾತ್ಮದ ಉನ್ನತ ಸ್ಥಿತಿಯಲ್ಲಿ ಎಲ್ಲ ಕಾಮನೆಗಳನ್ನು ಬಿಡಬೇಕು ಅಂತ ಹೇಳಿದರೂ ಕೂಡ ಉಪಾಸನೆಯ ಹಂತದಲ್ಲಿ ಅಥವಾ ಧಾರ್ಮಿಕ ಜೀವನ ಮಾಡುವ ಹಂತದಲ್ಲಿ ಕಾಮನೆಯನ್ನು ಶಾಸ್ತ್ರ ದೂಷಿಸುವುದಿಲ್ಲ. ಆದ್ರೆ ಅದು ಧರ್ಮದ ಚೌಕಟ್ಟಿನೊಳಗಿರಬೇಕು ಅಂತ. ಅಂತಹ ಬಯಕೆಗಳಲ್ಲಿ ಧ್ಯಾನ ಮಾಡೋದಿದ್ರೆ ಕಾಮದೇವನು ಅದೆಲ್ಲದರ ಮೂರ್ತ ಸ್ವರೂಪನಾಗಿದ್ದಾನೆ. ಅದರಿಂದ ಕಂದರ್ಪ ಎಂಬುದಾಗಿ ಕರೀತಾನೆ. ಸರ್ಪಾಣಾಮಸ್ಮಿ ವಾಸುಕಿ, ಸರ್ಪಗಳಲ್ಲಿ ನಾನು ವಾಸುಕಿ ಅಂತ ಹೇಳ್ತಾನೆ. ಮುಂದಿನ ಶ್ಲೋಕದಲ್ಲಿ ಒಂದು ಮಾತು ಬರುತ್ತೆ, ಮುಂದಿನ ಶ್ಲೋಕನ ಒಂದು ಅನಂತಶ್ಚಾಸ್ಮಿ ನಾಗಾನಾಂ ಅಂತ ಬರುತ್ತೆ. ನಾಗಗಳಲ್ಲಿ ನಾನು ಅನಂತ, ಸರ್ಪಗಳಲ್ಲಿ ನಾನು ವಾಸುಕಿ ಅಂತ. ಈಗ ಸರ್ಪ ಮತ್ತು ನಾಗ ಅಂತ ಎರಡು ಬಗೆಯನ್ನು ಹೇಳ್ತಿದ್ದಾನೆ. ಅದನ್ನ ಹಿರಿಯರು ಹೇಳ್ತಾರೆ, ವಿಷಸಹಿತವಾದ ಹಾವುಗಳಿಗೆ ಸರ್ಪ ಅಂತ ಹೇಳ್ತಾರೆ, ವಿಷರಹಿತವಾದಂತಹ ಹಾವುಗಳಿಗೆ ನಾಗ ಅಂತ ಹೇಳ್ತಾರೆ ಅಂತ ಒಂದು ವಿವರಣೆ ಇದೆ. ಶ್ರೀಧರಿಯ ವ್ಯಾಖ್ಯಾನ ಅಂತ ಒಂದಿದೆ. ಭಗವದ್ಗೀತೆಯ ಮೇಲೆ ಶ್ರೀಧರ ಸ್ವಾಮಿಗಳು ಎನ್ನುವರು ವ್ಯಾಖ್ಯಾನ ಮಾಡಿದರು. ಆ ಶ್ರೀಧರ ಸ್ವಾಮಿಗಳು ಉತ್ತರ ಭಾರತವರು, ನಮ್ಮ ವರದಹಳ್ಳಿ ಶ್ರೀಧರ ಸ್ವಾಮಿಗಳಲ್ಲ, ಉತ್ತರ ಭಾರತದ ಶ್ರೀಧರ ಸ್ವಾಮಿಗಳೊಬ್ಬರು ವ್ಯಾಖ್ಯಾನ. ಭಾಗವತಕ್ಕೂ ಒಂದು ವ್ಯಾಖ್ಯಾನ ಶ್ರೀಧರಿಯ ಅಂತ ಕರೀತಾರೆ, ಪ್ರಸಿದ್ಧ ವ್ಯಾಖ್ಯಾನ. ಹಾಗೆ ಭಗವದ್ಗೀತೆಗೆ ಇರ್ತಕ್ಕಂತಹ ಶ್ರೀಧರಿ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ವಿಷವಿಲ್ಲದ ಸರ್ಪಕ್ಕೆ, ವಿಷವಿಲ್ಲದ ಹಾವುಗಳಿಗೆ ಸರ್ಪ, ವಿಷಸಹಿತವಾದಂತಹದ್ದಕ್ಕೆ ಸರ್ಪ, ವಿಷರಹಿತವಾದಕ್ಕೆ ನಾಗ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ವಿವರಣೆ ಇದೆ, ಹೆಡೆ ಇರುವಂತಹ ಸರ್ಪಕ್ಕೆ ನಾಗ ಅಂತ ಹೇಳ್ತಾರೆ,
ಅಂದ್ರೆ ತುಂಬಾ ಹೆಡೆಗಳಿರ್ತಕ್ಕಂಥದಕ್ಕೆ ನಾಗ ಅಂತ. ಉದಾಹರಣೆಗೆ ಆದಿಶೇಷ ಅಂತ ನಾವು ಹೇಳ್ತೇವಲ್ಲ, ಅವನಿಗೆ ತುಂಬಾ ಸಹಸ್ರಾರು ಹೆಡೆಗಳನ್ನ ಹೊಂದಿದಾನ ಅವನು. ಇನ್ನೊಂದು ಏನಪ್ಪಾ ಅಂದ್ರೆ, ಸರ್ಪಗಳು ಮಹಾತಲದಲ್ಲಿ ಇರ್ತವೆ, ನಾಗಗಳು ಪಾತಾಳದಲ್ಲಿ ಇರ್ತವೆ. ಮಹಾತಲಕ್ಕಿಂತಲೂ ಕೆಳಗಡೆ ಇರೋದು ಪಾತಾಳ. ಅದು ಕೆಳಗಡೆಗೆ ನಾಗಗಳಿರ್ತವೆ, ಅದಕ್ಕಿಂತ ಮೇಲೆ ಸರ್ಪಗಳಿರ್ತವೆ ಅಂತ. ಅಂದ್ರೆ ಕೆಳಗಡೆ ಲೋಕದಲ್ಲಿ ಇರತಕ್ಕಂಥವು ಎಂಬುದಾಗಿ ಕೂಡ ಅದರ ಬಗ್ಗೆ ವಿವರಣೆ ಇದೆ. ಒಟ್ಟಿನಲ್ಲಿ ಸರ್ಪದ ಮೇಲೆ ಧ್ಯಾನ ಮಾಡಬೇಕಪ್ಪ ಅಂತ ಹೇಳಿದ್ರೆ ವಾಸುಕಿಯನ್ನು ಧ್ಯಾನ ಮಾಡಬೇಕು. ಯಾವ ವಾಸುಕಿಯನ್ನು ಇಟ್ಕೊಂಡು ಸಮುದ್ರ ಮಥನವನ್ನು ಮಾಡಿದ್ರೋ, ಯಾವ ವಾಸುಕಿಯನ್ನು ಶಿವನು ತನ್ನ ಕುತ್ತಿಗೆ ಕೊರಳಲ್ಲಿ ಆಭರಣವನ್ನು ಹಾಕಿಕೊಂಡನೋ ಆ ವಾಸುಕಿ. ಅದರ ಆಧ್ಯಾತ್ಮಿಕ ಅರ್ಥವೂ ಒಂದು ಚೆನ್ನಾಗಿದೆ. ವಾಸುಕಿ ಅಂದ್ರೆ ನಮ್ಮ ಅಹಂಕಾರದ ಪ್ರತೀಕ. ಅಹಂಕಾರ ಯಾವಾಗಲೂ ಬುಸುಗುಡ್ತಾ ಇರ್ತದೆ ಹಾಗೂ ವಿಷವನ್ನು ಕಕ್ಕುತ್ತಾ ಇರ್ತದೆ. ನಮ್ಮ ಮನಸ್ಸನ್ನು ವಿಷ ಮಾಡಿ ಆ ಮೂಲಕ ನಮ್ಮ ಜೊತೆಗಿರುವವರ ಮನಸ್ಸನ್ನು ವಿಷಮಯ ಮಾಡುವ ಸಾಮರ್ಥ್ಯ ಉಳ್ಳದು ಅಹಂಕಾರ. ಆ ಆತ್ಮಜ್ಞಾನಿ ಆದವನು ಆ ಅಹಂಕಾರವನ್ನು ಗೆದ್ದಿರ್ತಾನೆ, ಆದ್ರಿಂದ ಅದು ಅವನಿಗೆ ಆಭರಣ ಆಗಿರ್ತದೆ. ಯಾವ ಅಹಂಕಾರವು ಅಜ್ಞಾನಿಗೆ ವೈರಿಯಾಗಿರ್ತದೋ, ಆತ್ಮಜ್ಞಾನಿಗೆ ಅದೇ ಅಹಂಕಾರ ಅನ್ನೋದು ಆಭರಣವಾಗಿರ್ತದೆ. ಆದ್ರಿಂದ ಶಿವ ಆತ್ಮಜ್ಞಾನಿ, ಅಹಂಕಾರವನ್ನು ಗೆದ್ದವನು, ಅದನ್ನೇ ಆಭರಣವನ್ನಾಗಿ ಮಾಡಿಕೊಂಡಿದ್ದಾನೆ ಎಂಬುದು ಆಧ್ಯಾತ್ಮಿಕ ಅರ್ಥ. ಆದ್ರೆ ಇಲ್ಲಿ ತೆಗೆದುಕೊಳ್ಳಬೇಕಾದದ್ದು ವಾಸುಕಿ ಎನ್ನುವಂತ ವಿಶೇಷವಾದಂತ ಒಂದು ಸರ್ಪ ವಿಶೇಷವನ್ನು ನಾವು ತೆಗೆದುಕೊಳ್ಬೇಕು. ಇನ್ನು ಮುಂದಿನ ಶ್ಲೋಕ. ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತೃಣಾಮರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಂ. ನಾಗಗಳಲ್ಲಿ ನಾನು ಅನಂತ ಅಂತ ಹೇಳ್ತಾನೆ. ಅನಂತ ನಾಗ, ಅದಕ್ಕೆ ಆದಿಶೇಷ ಅನ್ನೋ ಹೆಸರು ಇದೆ. ನಾಗಗಳಲ್ಲಿ ಅವನು ರಾಜ, ನಾಗರಾಜ ಅವನು. ಆದ್ರಿಂದ ನಾಗರ ಪಂಚಮಿಯ ದಿನ ಪೂಜೆ ಮಾಡುವಾಗ ಆ ಅನಂತನನ್ನೇ ನಾಗರಾಜ ಎಂಬುದಾಗಿ ಸಂಬೋಧಿಸಿ ಪೂಜೆ ಮಾಡುವುದು ಉಂಟು. ಅಂದ್ರೆ ಅವರೆಲ್ಲರ ಪ್ರತಿನಿಧಿ ಅವನು. ಇನ್ನೊಂದು ಆಧ್ಯಾತ್ಮಿಕವಾದ ಅರ್ಥದಲ್ಲಿ ನಾನು ಕಾಲ ಎಂಬುದಾಗಿ ಹೇಳಿದ್ದೇನೆ, ಇಲ್ಲಿ ಆ ಅರ್ಥದಲ್ಲಿ ಅಲ್ಲ. ಇದು ಪುರಾಣಗಳಲ್ಲಿ ಹೇಳ್ತಕ್ಕಂತಹ ಪ್ರಕ್ರಿಯೆಯಲ್ಲಿಯೇ ನಾವು ಅದನ್ನ ಚಿಂತನೆ ಮಾಡಬೇಕು. ಮಹಾವಿಷ್ಣುವನು ಕ್ಷೀರಸಾಗರದಲ್ಲಿ ಈ ಅನಂತಶಾಹಿ ಆಗಿದ್ದಾನೆ. ಈ ಅನಂತನ ಮೇಲೆ ಅವನು ಪವಡಿಸಿದ್ದಾನೆ, ಆದಿಶೇಷನು ಪವಡಿಸಿದ್ದಾನೆ. ಅವನು ಕೂತ್ಕೊಂಡಾಗ ಅವನಿಗೆ ಒಳ್ಳೆ ಸಿಂಹಾಸನವಾಗಿ ವ್ಯವಸ್ಥೆ ಮಾಡಿಕೊಡ್ತಾನೆ. ಮಲಗುವಾಗ ಅವನಿಗೆ ವಾಟರ್ ಬೆಡ್ ಆಗ್ತಾನೆ, ಸರಿಯಾದಂತಹ ಶಯ್ಯ ಆಗ್ತಾನೆ. ನಿಂತ್ಕೊಂಡಾಗೆ ಛತ್ರಿ ಆಗ್ತಾನೆ. ಎಲ್ಲಾ ರೀತಿಯಿಂದಲೂ ಆ ವಿಷ್ಣುವನ್ನೇ ಅನುಸರಿಸಿ ಅವನ ಜೊತೆಗೇ ಇರುವವನು ಆದಿಶೇಷ ಅಥವಾ ಅನಂತ. ಕೆಲವರು ಹೇಳುವುದುಂಟು, ರಾಮಾವತಾರ ಕೃಷ್ಣಾವತಾರದಲ್ಲೂ ಅವನನ್ನು ಅನುಸರಿಸಿ ಬಂದಿದ್ದಾನೆ. ರಾಮಾವತಾರದಲ್ಲಿ ಲಕ್ಷ್ಮಣನಾಗಿ ಬಂದಿದ್ದ, ಅದಕ್ಕೆ ಅವನು ತುಂಬಾ ಬುಸುಗುಡ್ತಾ ಇದ್ದ ಲಕ್ಷ್ಮಣ. ಕೃಷ್ಣಾವತಾರದಲ್ಲಿ ಬಲರಾಮನಾಗಿ ಬಂದಿದ್ದ, ಭಗವಂತನಿಗೆ ಅಣ್ಣನಾಗಿ ಬಂದಿದ್ದ. ತದನಂತರ ಈ ಪತಂಜಲಿ ಮಹರ್ಷಿಗಳು ಅಂತ ಪಾಣಿನೀಯ ವ್ಯಾಕರಣಕ್ಕೆ ಏನೊಂದು ವ್ಯಾಖ್ಯಾನವನ್ನ ಬರೆದಿದ್ದಾರೆ, ಭಾಷ್ಯ, ಮಹಾಭಾಷ್ಯ ಅಂತ ಹೇಳ್ತಾರೆ ಅದಕ್ಕೆ. ಅವರೂ ಕೂಡ ಆದಿಶೇಷನ ಅವತಾರ ಅಂತ ಹೇಳ್ತಾರೆ. ಅಂದ್ರೆ ಹೇಗೆ 1000 ಹೆಡೆಗಳಿರುವ ಆದಿಶೇಷನು 1000 ತಲೆಗಳಲ್ಲಿ ಯೋಚನೆ ಮಾಡಬಲ್ಲನು, ಹಾಗೆ ಅಷ್ಟು ಬುದ್ಧಿವಂತ ಎಂಬ ಅರ್ಥದಲ್ಲಿ ಪತಂಜಲಿ ಮಹರ್ಷಿಗಳು ಬರೆದ ಮಹಾಭಾಷ್ಯ ಅಷ್ಟು ಶ್ರೇಷ್ಠವಾದದ್ದು. ಜಗತ್ನಲ್ಲಿ ಅತ್ಯಂತ ಶ್ರೇಷ್ಠವಾದ ಭಾಷ್ಯ. ನಮ್ಮ ದೇಶದಲ್ಲಿ ಜಗತ್ನಲ್ಲಿ ಅತ್ಯಂತ ಶ್ರೇಷ್ಠವಾದ ಅನೇಕ ಸಂಗತಿಗಳಿವೆ. ಪಾಣಿನಿ ವ್ಯಾಕರಣವೇ ಅತ್ಯಂತ ಶ್ರೇಷ್ಠವಾದ್ದು, ಅದ್ರ ಮೇಲೆ ಬರೆದಿರೋ ಭಾಷ್ಯ ಅತ್ಯಂತ ಶ್ರೇಷ್ಠವಾದದ್ದು. ಶಂಕರ ಭಗವತ್ಪಾದರ ಭಾಷ್ಯವೂ ಹಾಗೆ ಶ್ರೇಷ್ಠವಾದದ್ದು. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ರೂಪಾಕರೋತ್ತ. ಈಗೊಂದು ಶ್ಲೋಕ ಇದೆಯಲ್ವಾ, ಯೋಗಶಾಸ್ತ್ರದ ಬಗ್ಗೆನೂ ಕೂಡ ಪತಂಜಲಿ ಯೋಗ ಸೂತ್ರಗಳು ಅಂತಿದೆ, ಪತಂಜಲಿ ಮಹಾಭಾಷ್ಯ ಅಂತಿದೆ. ಪತಂಜಲಿ ಮಹರ್ಷಿಗಳು ಆಯುರ್ವೇದದ ಮೇಲೆ ಒಂದು ಗ್ರಂಥವನ್ನು ಬರೆದಿದ್ದಾರಂತೆ. ಹಾಗೆ ಅವರು ನಾಗನ ಅವತಾರ, ಅನಂತನ ಅವತಾರ ಅಂತ ಹೇಳ್ತಾನೆ. ಇರ್ಲಿ, ಒಟ್ಟಿನಲ್ಲಿ ಅನಂತನನ್ನು ನಾವು ಸ್ಮರಿಸಬಹುದು, ಧ್ಯಾನಕ್ಕೆ ಇಟ್ಕೊಳ್ಬಹುದು. ವರುಣೋ ಯಾದಸಾಮಹಂ,
ಜಲದೇವತೆಗಳಲ್ಲಿ ನಾನು ವರುಣ ಅಂತ ಹೇಳ್ತಾನೆ. ವರುಣನು ಪಶ್ಚಿಮ ದಿಕ್ಕಿನ ದಿಕ್ಪಾಲಕನು ಕೂಡ ಹೌದು. ಮತ್ತೆ ಈ ಜಲಾಭಿಮಾನಿ ದೇವತೆಗಳಲ್ಲಿ ವರುಣನನ್ನ ಭಗವಂತನ ವಿಭೂತಿ ಅಂತ ಧ್ಯಾನ ಮಾಡಬಹುದು. ಜಲಾಭಿಮಾನಿ ದೇವತೆ ಅಂದ್ರೆ ಯಾವುದು? ಈ ಅಭಿಮಾನಿ ದೇವತೆಗಳು ಅಂತ ಇದೆ, ನಾವು ಅದರ ಬಗ್ಗೆ ಎಲ್ಲ ಹಿಂದೆ ಚರ್ಚೆ ಮಾಡಿದ್ದೇವೆ. ಪ್ರತಿಯೊಂದು ವ್ಯವಸ್ಥಿತವಾದಂತಹ ಒಂದು ಸೃಷ್ಟಿಯ ವ್ಯವಸ್ಥೆಯೇ ಒಂದು ಅಭಿಮಾನಿ ದೇವತೆ ಅಂತ ಬರ್ತದೆ. ಈಗ ಒಂದು ಜಲಾಶಯ ಇದೆ, ಒಂದು ಕೆರೆ ಇದೆ, ಅದಕ್ಕೊಂದು ಅಭಿಮಾನಿ ದೇವತೆ ಇರುತ್ತೆ. ಒಂದು ನದಿ ಇದೆ, ನದಿ ಅಭಿಮಾನಿ ದೇವತೆ ಅಂತ ಬರುತ್ತೆ. ನಾವು ನದಿ ಸ್ನಾನಕ್ಕೆ ಹೋದಾಗ ಅದರ ಅಭಿಮಾನಿ ದೇವತೆಯನ್ನು ಸ್ಮರಿಸ್ಕೊಳ್ಬೇಕು. ಕಾವೇರಿ ಸ್ನಾನ ಮಾಡುವಾಗ ಕಾವೇರಿಯ ಎಂಬ ಅಭಿಮಾನಿ ದೇವತೆಯನ್ನು ಸ್ಮರಿಸ್ಕೊಳ್ಬೇಕು. ಗಂಗೆ ಅಂದ್ರೆ ಗಂಗಾಭಿಮಾನಿ ದೇವತೆಯನ್ನು ಸ್ಮರಿಸ್ಕೋಬೇಕು. ಹಾಗೆ ಜಲಾಶಯಗಳು, ಕೆರೆ, ಕುಂಟೆ, ನದಿ, ತೊರೆ, ಮುಂತಾದ ನೀರಿನ ಬೇರೆ ಬೇರೆ ಮೋಡ ಹಾಗೂ ನೀರಿನ ವ್ಯವಸ್ಥೆ, ಹಾಗೆ ಆ ನೀರಿನ ಎಲ್ಲ ವ್ಯವಸ್ಥೆಗಳು ಅದು. ಈಗ ಪರ್ಜನ್ಯ ಅಭಿಮಾನಿ ದೇವತೆ ಅಂತ, ಪರ್ಜನ್ಯ ದೇವತೆ ಅಂತ ಹೇಳ್ತಾರೆ. ಆ ಸಮುದ್ರದ ಅಭಿಮಾನಿ ದೇವತೆ ವರುಣ ಅಂತ ಹೇಳ್ತಾರೆ. ಹಿಂದೆ ಸಮುದ್ರದ ಬಗ್ಗೆ ಬಂದಿತ್ತು, ಆದ್ರೆ ಏನದು ಎಲ್ಲಾ ಅಧಿಭೂತಗಳಲ್ಲಿ ಅಂದ್ರೆ ಜಲದ ಅಧಿಭೂತದ ದೃಷ್ಟಿಕೋನದಲ್ಲಿ ಸಮುದ್ರ ತಾನು ಅಂತ ಹೇಳಿದ. ಈಗ ಅಧಿದೈವವನ್ನು ಎತ್ಕೊಂಡಿದ್ದಾನೆ. ಪ್ರತಿಯೊಂದು ವಸ್ತುವಿನಲ್ಲಿ ಅಧಿಭೂತ, ಅಧಿದೈವ, ಅಧ್ಯಾತ್ಮ ಅನ್ನುವ 3 ಚಿಂತನೆಗಳಿದೆಯಲ್ಲ, ಹಾಗೆ ಅಧಿಭೂತಗಳನ್ನ ತೆಗೆದುಕೊಂಡಾಗ ಜಲಾಶಯಗಳಲ್ಲಿ ನಾನು ಸಾಗರ, ಆ ಅಧಿದೈವವನ್ನು ತೆಗೆದುಕೊಂಡಾಗ, ಅದರ ಅಭಿಮಾನಿ ದೇವತೆಗಳನ್ನು ತೆಗೆದುಕೊಂಡಾಗ ನಾನು ವರುಣ ಅಂತ ಹೇಳ್ತಾನೆ. ಇಲ್ಲಿ ಏನ್ ಹೇಳ್ತಾನೆ? ಯಾದಸಾಂ ಅಹಂ. ಯಾದಸಾಂ ಅಂತ ಹೇಳಿದ್ರೆ ಅಪ್ ದೇವತಾನ, ನೀರಿನ ದೇವತೆಗಳಲ್ಲಿ ಅಂತ ಅರ್ಥ. ವರುಣ ಅವನು ದಕ್ಷಿಣ ದಿಕ್ಕಿನ, ಅದು ಪಶ್ಚಿಮ ದಿಕ್ಕಿನ ದಿಕ್ಪಾಲಕನೂ ಹೌದು. ಮತ್ತು ಶಾಸ್ತ್ರಗಳಲ್ಲಿ ಅವನ ಬಗ್ಗೆ ವಿಶೇಷವಾಗಿ ಹೇಳಿದೆ. ಭೃಗು ಮಹರ್ಷಿಯು ವರುಣನ ಮಗ ಎಂಬುದಾಗಿ ಬರ್ತದೆ. ತೈತ್ರಿಯ ಭೃಗುವಲ್ಲಿ ಎನ್ನುವಲ್ಲಿ ಭೃಗುರ್ವೈ ವಾರುಣಿ ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ ಎಂಬುದಾಗಿ ಒಂದು ವಿವರಣೆ ಅಲ್ಲಿಂದಲೇ ಶುರುವಾಗ್ತದೆ. ಭೃಗುರ್ವೈ ವಾರುಣಿ ಅಂತ. ವಾರುಣಿ ಅಂದ್ರೆ ವರುಣನ ಅಪತ್ಯ ಪುಮಾನ್, ವರುಣಸ್ಯ ಅಪತ್ಯಂ ಪುಮಾನ್, ವರುಣನ ಮಗ ಅಂತ ಅರ್ಥ ವಾರುಣಿ. ಅದ್ರಿಂದ ಅವನು ತಂದೆ ಬಳಿಗೆ ಹೋದ ಅಂತ. ಭೃಗು ತಂದೆ ಬಳಿಗೆ ಹೋದ. ತಂದೆ ಅಂದ್ರೆ ಯಾರು? ವರುಣ. ವರುಣ ಅವನಿಗೆ ಉಪದೇಶ ಮಾಡ್ತಾನೆ. ಅಂದ್ರೆ ಅರ್ಥಾತ್ ಬ್ರಹ್ಮವಿದ್ಯಾಚಾರ್ಯನು ಹೌದು ವರುಣನು ಅಂತ ಗೊತ್ತಾಗುತ್ತೆ. ಸಂಧ್ಯಾ ವಂದನೆ ಸಂದರ್ಭದಲ್ಲಿ ಕೂಡ ನಾವು ವರುಣನ ಸ್ಮರಣೆ ಮಾಡುವಂಥದ್ದು. ಸಂಧ್ಯಾ ವಂದನೆ ಮಾಡುವ ಸಂದರ್ಭದಲ್ಲಿ ಹಗಲು ಹೊತ್ತಿನಲ್ಲಿ ಸೂರ್ಯನ ಸ್ಮರಣೆ ಮಾಡಿದ್ರೆ, ಸಾಯಂಕಾಲ ಸಂಧ್ಯಾ ವರುಣ ಸ್ಮರಣೆ ಮಾಡುತ್ತೆ. ಹೀಗೆ ವರುಣನು ದೇವತೆ ಅಂತ ಹೇಳ್ತಾನೆ. ಪಿತೃಣಾಂ ಅರ್ಯಮ ಚಾಸ್ಮಿ, ಪಿತೃಗಳಲ್ಲಿ ನಾನು ಅರ್ಯಮನು ಅಂತ ಹೇಳ್ತಾನೆ. ಇದೊಂದು ಶ್ಲೋಕವನ್ನ ಸಂಪೂರ್ಣ ನೋಡೋಣ. ಪಿತೃದೇವತೆಗಳಲ್ಲಿ ಅರ್ಯಮ ಅನ್ನುವಂಥ ಒಬ್ಬ ದೇವತೆ ಇದ್ದಾನೆ. ಪಿತೃದೇವತೆಗಳು ಅಂತ ಪಿತೃಲೋಕ ಅಂತಿದೆ, ಅಲ್ಲಿ ಪಿತೃದೇವತೆಗಳು ಅಂತಿದ್ದಾರೆ. ಹೇಗೆ ಗಂಧರ್ವ ಲೋಕ ಅಂತಿದೆಯೋ ಹಾಗೆ ದೇವತೆಗಳ ಲೋಕ ಅಂತಿದೆ, ಹಾಗೆ ಪಿತೃಲೋಕ ಅಂತ ಒಂದು ಲೋಕ, ಅಲ್ಲಿ ಪಿತೃದೇವತೆಗಳಿದ್ದಾರೆ. ಅವರಲ್ಲಿ ವಿಶೇಷವಾಗಿ ಸಪ್ತ ಪಿತೃಗಣವನ್ನು ಹೇಳ್ತಾರೆ. ಸಪ್ತ ದೇವತೆಗಳು ಪ್ರಧಾನ. ಕವ್ಯವಾಹ, ಅನಲ, ಸೋಮ, ಯಮ, ಅರ್ಯಮ, ಅಗ್ನಿಶ್ವಾತ್ತ ಮತ್ತು ಬರ್ಹಿಷದ ಎಂಬ ಸಪ್ತ ಪಿತೃಗಣಗಳಲ್ಲಿ ಅರ್ಯಮ ಎನ್ನುವವನು ನಾನು ಎಂಬುದಾಗಿ ಹೇಳ್ತಾನೆ. ಈ ಅರ್ಯಮ ಎನ್ನುವಂತಹ ದೇವತೆಯ ಬಗ್ಗೆ ವೇದಗಳಲ್ಲಿ ಸಾಕಷ್ಟು ವಿವರಣೆಗಳು, ಸಾಕಷ್ಟು ಸ್ತುತಿಗಳು ಅಂತ ಬರುತ್ತೆ, ನಮಗೆ ಸಿಗತ್ತೆ. ಆದ್ರಿಂದ ಅವನನ್ನು ನಾವು ಪಿತೃದೇವತೆಗಳನ್ನು ಸ್ಮರಣೆ ಮಾಡಬಹುದು, ಭಗವಂತನ ದೇವತೆ. ಇನ್ನು ಮುಂದುವರೆದು ಯಮ ಸಂಯಮ ತಾಮಹಂ. ಸಂಯಮ ಅಂದ್ರೆ ಕಂಟ್ರೋಲ್, ನಿಯಂತ್ರಣ, ನಿಯಮನ ಮಾಡುವುದರಲ್ಲಿ ನಾನು ಯಮ ಅಂತ ಕರೀತಾನೆ. ಯಮದೇವತೆ, ಅವನನ್ನು ಧರ್ಮದೇವತೆ ಅಂತ ಕರೀತಾರೆ. ಕಠೋಪನಿಷತ್ತಲ್ಲಿ ಅವನೇ ಬ್ರಹ್ಮವಿದ್ಯೆಯ ಆಚಾರ್ಯನಾಗಿರೋದು ಕಾಣುತ್ತೆ. ಮತ್ತು ದಕ್ಷಿಣ ದಿಕ್ಕಿನ ದಿಕ್ಪಾಲಕನು ಹೌದು. ಸಂಯಮನಿ ಅನ್ನುವಂಥದ್ದು ಅವನ ರಾಜಧಾನಿ. ಅವನ ವಿಶೇಷತೆ ಏನಪ್ಪಾ ಅಂದ್ರೆ ನಿಷ್ಪಕ್ಷಪಾತವಾದ ನಿಯಂತ್ರಕ. ಅವನು ಎಷ್ಟೋ ಜನ ನಿಯಂತ್ರಣ ಮಾಡೋರು ಇದ್ದಾರೆ ಪ್ರಪಂಚದಲ್ಲಿ, ಕಂಟ್ರೋಲ್ ಮಾಡೋರು ಇದ್ದಾರೆ. ಎಕ್ಸ್ಪೆಕ್ಟೇಷನ್ ಇರ್ತದೆ ಅವ್ರಿಗೆ, ಕಂಟ್ರೋಲ್ ಮಾಡೋದ್ರ ಹಿಂದೆ ನನಗೆ ಬೆನಿಫಿಟ್ ಬೇಕು, ನನ್ಗೇನು ಉಪಯೋಗ ಸಿಗ್ತದೆ ಅಂತ ಹೇಳ್ಕೊಂಡು ನನ್ನ ಕಂಟ್ರೋಲ್ ಅಲ್ಲಿ ಅವನು ಇರ್ಬೇಕು, ಯಾಕೆ ನಂಗೆ ಪ್ರಯೋಜನ ಇದೆ ಅಂತ. ಯಮ ಆ ರೀತಿ ಇಲ್ಲ. ಈ ಯಾರಿಗೆ ಕಾಲ ಸಮೀಪಿಸಿದೆಯೋ, ಆಯುಷ್ಯ ತೀರಿದೆಯೋ, ರಾಜನೋ ರಂಕನೋ,
ಅವನನ್ನ ಕರೆದುಕೊಂಡು ಹೋಗೋದೆ. ಯಮಭಟರು ಯಮಕಿಂಕರರು ಬಂದು ಕರೆದುಕೊಂಡು ಹೋಗೋದು. ಯಮಲೋಕದಲ್ಲಿ ಅಲ್ಲಿ ನಿಂತುಕೊಂಡಾಗ ಅವನ ಪುಣ್ಯಾಪುಣ್ಯಗಳ ಚರ್ಚೆ ನಡೆಯುವಾಗ ಪುಣ್ಯ ಮಾಡಿದ್ರೆ ನಿಷ್ಪಕ್ಷವಾಗಿ ಅವನನ್ನ ಪುಣ್ಯಲೋಕ ಕಳಿಸ್ತಾನೆ. ಪಾಪ ಮಾಡಿದ್ರೆ ಯಾವುದೇ ಮುಜುಗರ ಮುಲಾಜು ಇಲ್ಲದೆ ಅವನನ್ನ ನರಕಕ್ಕೆ ಕಳಿಸ್ತಾನೆ. ಅಂದ್ರೆ ಅವರವರ ಕರ್ಮದ ಪ್ರಕಾರ ಅವರಿಗೆ ಒಂದು ಗತಿಯನ್ನ ಕಾಣಿಸ್ತಾನೆ ಅವನು. ಅದರಿಂದ ಇದರಲ್ಲಿ ತುಂಬಾ ಸ್ಟ್ರಿಕ್ಟ್. ಆ ವಿಷಯದಲ್ಲಿ ಯಾವ ಇದಿಲ್ಲ, ಪಕ್ಷಪಾತ ಇಲ್ಲ. ಆದ್ರಿಂದ ನಿಯಮನ ಸಂಯಮನ ನಿಯಂತ್ರಣ ಮಾಡುವಂತಹ ವ್ಯಕ್ತಿಗಳಲ್ಲಿ ಅಥವಾ ಶಕ್ತಿಗಳಲ್ಲಿ ನಾನು ಯಮ ಎಂಬುದಾಗಿ ಹೇಳ್ತಾನೆ. ಯಮ ಎನ್ನುವನು ಒಬ್ಬ ದೇವತೆ. ನಮ್ಮ ಪರಿಕಲ್ಪನೆಯಲ್ಲಿ ಈ ಸಿನಿಮಾಗಳಲ್ಲಿ ತುಂಬಾ ಎಷ್ಟೆಷ್ಟೋ ಸಂಗತಿ, ಈಗ ನಾರದರನ್ನು ಕೆಟ್ಟದಾಗಿ ಪ್ರತಿಬಿಂಬಿಸಿದ ಹಾಗೆ ಈ ಯಮನ ಬಗ್ಗೆನೂ ಕೂಡ ಒಂದು ಕೆಟ್ಟ ಒಂದು ಚಿಂತನೆ ಮಾಡಿರೋದು ಕಾಣಿಸುತ್ತೆ. ಅದನ್ನೆಲ್ಲ ಸನಾತನ ಧರ್ಮೀಯರು ಬಹಳ ಎಚ್ಚರಿಕೆಯನ್ನು ಗ್ರಹಿಸಬೇಕು. ಯಮ ಹಾಗಿಲ್ಲ, ಅವನೊಬ್ಬ ದೇವತೆ. ಸಂಯಮನಿ ಅನ್ನುವಂತಹ ಅವನ ನಗರ ಏನಿದೆ ಅದೊಂದು ಸ್ವರ್ಗ, ಅದೊಂದು ಲೋಕ, ಸಂತೋಷವಾಗಿರ್ತಕ್ಕಂಥ ಲೋಕ. ಅವನು ಫಲವನ್ನು ಕೊಡ್ತಾನೆ. ಪುಣ್ಯ ಮತ್ತು ಪಾಪಕ್ಕೆ ಅನುಗುಣವಾಗಿ ಅವನು ಫಲವನ್ನು ಕೊಡ್ತಾನೆ ಹೊರತು ಅವನು ಕ್ರೂರಿ ಅಲ್ಲ, ನ್ಯಾಯದ ಅಧಿದೇವತೆ ಅವನು. ಅವನೇ ಮಹಾಭಾರತದಲ್ಲಿ ವಿದುರನಾಗಿ ಜನ್ಮ ತಾಳಿತ್ತು. ವಿದುರ ಹೇಗೆ ನಿಷ್ಪಕ್ಷಪಾತವಾಗಿ ಪಾಂಡವರು ಮತ್ತು ಕೌರವರಲ್ಲಿ ನಿಷ್ಪಕ್ಷಪಾತವಾಗಿ ಇಟ್ಟುಕೊಂಡು ಯುದ್ಧದಲ್ಲಿ ಭಾಗವಹಿಸೋದೇ ಇಲ್ಲ, ಯುದ್ಧದ ಸಂದರ್ಭ ಒದಗಿದಾಗ ಯಾತ್ರೆ ನೆಪದಲ್ಲಿ ಹೊರಟೋಗಿ ಬಿಡ್ತಾನ. ಅವನು ಸತ್ಯವನ್ನ ಖಂಡಿತವಾಗಿ ಎಲ್ಲರ ಮುಂದೆ ಹೇಳಿದಂತಹ ಮಹಾಪುರುಷ ಭಗವಂತ ಕೃಷ್ಣನಿಗೆ ವಿದುರ ಅಂದ್ರೆ ಅಚ್ಚುಮೆಚ್ಚು. ಯಾಕಂದ್ರೆ ನ್ಯಾಯದ ದೇವತೆ, ಧರ್ಮದ ದೇವತೆ ಅವನು. ಆದ್ದರಿಂದ ಯಮ ತುಂಬಾ ಸಾತ್ವಿಕವಾದ ರೂಪವನ್ನು ತೋರಿಸ್ಬೇಕು. ಅತ್ಯಂತ ಅದು ಕೋಡು ಮುಂತಾದವುಗಳನ್ನೆಲ್ಲ ಚಿತ್ರಿಸಿ ಕೋಣನ ಮೇಲೆ ಬರತಕ್ಕಂತಹ ಚಿತ್ರ ಮುಂತಾದವುಗಳನ್ನ ಹಾಕ್ತಾ ಹಾಗಿಲ್ಲ. ಅವನು ಅತ್ಯಂತ ಸೌಮ್ಯವಾದ, ಶುಭ್ರವಾದ, ಸುಂದರವಾದ ದೇವತೆ. ಮತ್ತೆ ಅವನು ಮೃತ್ಯು ದೇವತೆ ಅಲ್ವಾ ಅಂತ ಹೇಳಿದ್ರೆ, ಮೃತ್ಯು ಅವನು ಒಂದು ಪಾರ್ಟ್ ವರ್ಕ್. ಮೃತ್ಯು ಅನ್ನುವಂಥದ್ದು ಆ ಕಾರ್ಯದಲ್ಲಿ ಒಂದು ಭಾಗ. ಮೃತ್ಯು ಇಲ್ಲದೆ ಇದ್ರೆ ಜಗತ್ ಹೀಗಿರ್ತಿತ್ತು ಸುಂದರವಾಗಿ. ಹುಟ್ಟಿದವರೆಲ್ಲ ಸಾಯದಿದ್ರೆ ಹೊಸದಾಗಿ ಹುಟ್ಟುವವರೆಗೆ ಎಡೆಯಲ್ಲಿ ಮಂಕುತಿಮ್ಮ ಅಂತ ಕೇಳಿದ ಹಾಗೆ, ಸಾತ್ವಿಕದಿ ಬಾಳ್ದಿವಂಗ್ ಎತ್ತಲೇಂ ಭಯಬಿಹುದು ಸತ್ರ ಹೊಸತಿಹುದು ನಡೆ ಮಂಕುತಿಮ್ಮ. ಸಾತ್ವಿಕದಲ್ಲಿ ಒಬ್ಬನು ಬದುಕಿದ್ರೆ ಯಮನಿಗೆ ಯಾಕೆ ಹೆದರ್ಬೇಕು? ಅವನ್ ನ್ಯಾಯವನ್ನೇ ನೀಡ್ತಾನಲ್ಲ, ಅನ್ಯಾಯ ಅಂತೂ ಖಂಡಿತ ಮಾಡಲ್ಲ. ಆದ್ರಿಂದ ಮೃತ್ಯು ದೇವತೆ ಯಮನನ್ನು ಕೂಡ ನಾವು ಧ್ಯಾನಿಸಬಹುದು. ನಚಿಕೇತ ನಿರ್ಭೀತನಾಗಿ ಯಮನ ಮುಂದೆ ಹೋಗಿ ನಿಂತ, ಯಮನನ್ನೇ ಗುರುವಾಗಿ ಪಡೆದ, ಅವನ ಪ್ರೀತಿಯನ್ನ ಉಂಡ. ಮಾರ್ಕಂಡೇಯನು ಕೂಡ ಯಮನಿಂದ ಅನುಗ್ರಹಿತ. ಹಾಗೆ ಸತಿ ಸಾವಿತ್ರಿ ಯಮನಿಂದ ಅನುಗ್ರಹಿತಳಾದವಳು. ಈ ರೀತಿಯಾಗಿ ಯಮನು ಕೂಡ ಭಗವಂತನ ಒಂದು ಅವತಾರ, ಭಗವಂತನ ಒಂದು ವಿಭೂತಿ ಎಂಬುದಾಗಿ ನೋಡ್ತಾ 29 ಶ್ಲೋಕಗಳನ್ನು ನಾವು ಇಲ್ಲಿಗೆ ಚಿಂತನೆ ಮಾಡಿದ್ದೇವೆ. 30ನೇ ಶ್ಲೋಕದಿಂದ ಮುಂದಿನ ತಿಂಗಳ ಕೊನೆಯ ವಾರ ನಾವು ಭಗವದ್ಗೀತಾ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ, ಈ ಒಂದು ವಾರ ಈ ಗೀತಾ ಚಿಂತನೆಯ ಸಪ್ತಾಹ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಸ್ಫೂರ್ತಿಯನ್ನು ಕೊಟ್ಟು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಯುವ ಹಾಗೆ ಸಹಕರಿಸಿದ ತಮಗೆಲ್ಲರಿಗೂ ಭಗವಂತನ ಕೃಪಾಶೀರ್ವಾದವನ್ನು ಪ್ರಾರ್ಥಿಸುತ್ತ ನನ್ನ ಮಾತು ಮುಗಿಸ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.